ಯಾವುದೇ ಸ್ಟ್ರಾಟಜಿನ ಸ್ಟಡಿ ಮಾಡಿ ಅದಕ್ಕೆ ಸ್ಕಿನ್ನರ್ ಅನ್ನೋದು ಮಸ್ಟ್ ಇರಬೇಕು. ಸ್ಟ್ರಾಟಜಿ 50% ವೇಟೇಜ್ ಕೊಟ್ಟರೆ ಸ್ಕಿನ್ನರ್ಗೆ 50% ವೇಟೇಜ್ ಕೊಡ್ತೀವಿ. ಇವೆರಡು ಇದ್ರೆ ಮಾತ್ರ ನಾವು ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅಷ್ಟೊಂದು ಸ್ಟಾಕ್ಸ್ ಇರೋದ್ರಿಂದ ಮ್ಯಾನ್ಯುಯಲ್ ಆಗಿ ಎವ್ರಿ ಡೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ಕ್ಯಾನರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್, ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್, ಈ ಮೂರ್ನ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡುವಂತ ಒಂದು ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮಗೆ ಫಾರ್ವರ್ಡ್ ಡಾಟಾನ ಫ್ಲಾಟ್ ಮಾಡಿ ತೋರಿಸೋದು. ಫಸ್ಟ್ ಟಾರ್ಗೆಟ್ ನ 1:2 ಇಟ್ಕೊಂತೀವಿ, ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ನನ್ನ ಎಂಟ್ರಿ ಕ್ಲಾರಿಟಿ ಇದೆ, ನಾನು ಎಲ್ಲಿ ಎಂಟ್ರಿ ತಗೋಬೇಕು, ನನ್ನ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡು ಸಹ ಕ್ಲಾರಿಟಿ ಇದೆ. ಈ ಮೂರು ಯಾವಾಗ ಕ್ಲಾರಿಟಿ ಇರುತ್ತೋ ಅವಾಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ಲಿ ನಾವು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್, ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್, ಈ ಮೂರ್ನ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡುವಂತ ಒಂದು ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತ ಕರಿತೀವಿ. ಸುಮಾರು ಜನ ಇಚಿಮುಕು ಟ್ರೇಡಿಂಗ್ ಸ್ಟ್ರಾಟಜಿನ ಕಲಿಯಕ್ಕೆ ಕಷ್ಟಪಡ್ತಾರೆ, ಯಾಕಂದ್ರೆ ಆ ಸ್ಟ್ರಾಟಜಿನಲ್ಲಿ ಇರುವಂತ ಕಾಂಪ್ಲೆಕ್ಸಿಟಿ. ನಾನು ಇಚಿಮುಕುನ ಲೀಡರ್ ಆಫ್ ದ ಆಲ್ ದ ಇಂಡಿಕೇಟರ್ಸ್ ಅಂತಾನು ಕರಿತೀನಿ. ಹೀಗೆ ನೀವು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಂಡಿಕೇಟರ್ ಸೆಕ್ಷನ್ ಹೋಗ್ಬಿಟ್ಟು ಇಲ್ಲಿ ಇಚಿಮುಕು ಅಂತ ಇರುತ್ತೆ, ಟೈಪ್ ಮಾಡಿ ಇಚಿಮುಕು ಕ್ಲೌಡ್ ಅಂತ. ಸೊ ಏನ್ ಈ ಇಂಡಿಕೇಟರ್ ನೋಡ್ತಾ ಇದ್ದೀರಾ, ಈ ಇಂಡಿಕೇಟರ್ ಬಂದು ಬೇಸಿಕಲಿ ಈಗ ನಾನು ಫಾರ್ ಎಕ್ಸಾಂಪಲ್ RSI ಇಂಡಿಕೇಟರ್ ಸ್ಟಡಿ ಮಾಡ್ತೀನಿ. RSI ಇಂಡಿಕೇಟರ್ ಇಸ್ ಅ ಒನ್ ಇಂಡಿಕೇಟರ್. ಈಗ ನೋಡಿ, ಈಗ ನಾನು ಇಲ್ಲಿ ಹೋಗಿ ಇಂಡಿಕೇಟರ್ ಸೆಕ್ಷನ್ ಅಲ್ಲಿ RSI ಅಂತ ಟೈಪ್ ಮಾಡ್ತೀನಿ. ಸೊ RSI ಕಲಿಯುವಾಗ ನಾವು ಇದು ಒಂದೇ ಇಂಡಿಕೇಟರ್ ನ ಕಲಿತೀವಿ, ಕರೆಕ್ಟ್ ಅಲ್ವಾ? ಬಾಟಮ್ ಅಲ್ಲಿ ನಿಮಗೆ ಇದು ಓವರ್ ಬಾಟ್ ಮತ್ತೆ ಓವರ್ ಸೋಲ್ಡ್ ಏನ್ ಈ ಲೊಕೇಶನ್ಸ್ ಇದೆ, ಸೊ ಇದು ಬಂದು ನಮಗೆ ಓವರ್ ಬಾಟ್ ಅಂತ ಕರಿತೀವಿ. ಈ ಬಾಟಮ್ ಲೊಕೇಶನ್ ಏನಿದೆ ಇದು ಬಂದು ಓವರ್ ಸೋಲ್ಡ್ ಅಂತ ಕರಿತೀವಿ. ಇದು ಬಂದು ಕಂಪ್ಲೀಟ್ ಒನ್ ಇಂಡಿಕೇಟರ್ ಆಗಿರುತ್ತೆ, ಅರ್ಥ ಆಯ್ತಾ? ಅದೇ ರೀತಿ ನಾವು ಇಚಿಮುಕು ಅಂತ ಬಂದಾಗ ಕಾಂಬಿನೇಷನ್ ಆಫ್ 5 ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂದ್ರೆ 5 ಇಂಡಿಕೇಟರ್ ನ ಮರ್ಜ್ ಮಾಡಿ ಒಂದು ಟ್ರೇಡಿಂಗ್ ಇಂಡಿಕೇಟರ್ ಆಗಿ ಬಿಲ್ಡ್ ಮಾಡಿರೋದು. ಸೊ ಅದು ಏನೇನು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ, ಎಷ್ಟು ಇಂಡಿಕೇಟರ್ಸ್ ಇಲ್ಲಿ ಮರ್ಜ್ ಮಾಡಿ ಈ ಒಂದು ಇಂಡಿಕೇಟರ್ ನ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ನೀವು ನೋಡೋವಾಗ ಇದು ತುಂಬಾ ಕ್ಲಮ್ಸಿ ಇರುತ್ತೆ. ಕ್ಲಮ್ಸಿ ಅಂದ್ರೆ ಅಲ್ಲಲ್ಲೇ ಸಿಕ್ಕಾಪಟ್ಟೆ ಗೆರೆಗಳು ಕ್ರಾಸ್ ಓವರ್ ಮತ್ತೆ ಬ್ರೇಕ್ ಡೌನ್ ಬ್ರೇಕ್ಔಟ್ ಅಂತ ಆಗ್ತಿರತ್ತೆ. ಈ ಕ್ಲೌಡ್ ಫಾರ್ಮೇಶನ್ ತರಾನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನ ನಮ್ಗೆ ಕ್ಲಾರಿಟಿ ಇರಲ್ಲ ಯಾವ ತರ ಈ ಒಂದು ಇಂಡಿಕೇಟರ್ ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ನಾನೇನ್ ಮಾಡ್ತೀನಿ, ಈ ಇಂಡಿಕೇಟರ್ ನ ಡಿಕೋಡ್ ಮಾಡಿ ಕ್ಲಿಯರ್ ಆಗಿ ನೀಟಾಗಿ 1 by 1 ಇದರಲ್ಲಿ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ 4 ಪಾರ್ಟ್ ಅಲ್ಲಿ ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಈ ಒಂದು ಇಂಡಿಕೇಟರ್ ಅಲ್ಲಿ ಬರುವಂತ ಇಂಡಿಕೇಟರ್ಸ್ ಯಾವ್ದು ಅದು ಯಾವ ಬೇಸ್ ಮೇಲೆ ಅದು ಫ್ಲಾಟ್ ಆಗುತ್ತೆ ಅಂತ ಹೇಳ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮ್ಗೆ ಫಾರ್ವರ್ಡ್ ಡಾಟಾನ ಫ್ಲಾಟ್ ಮಾಡಿ ತೋರಿಸೋದು. ಅಂದ್ರೆ ನೀವು ಯಾವುದೇ ಒಂದು ಇಂಡಿಕೇಟರ್ ಸ್ಟಡಿ ಮಾಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಕರೆಂಟ್ ಡಾಟಾ ಮತ್ತೆ ಬ್ಯಾಕ್ವರ್ಡ್ ಡಾಟಾ ಇಷ್ಟಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಫಾರ್ವರ್ಡ್ ಡಾಟಾಗೆ ಅಪ್ಲೈ ಆಗಲ್ಲ. ಅದು ಹೇಗೆ ಅಂತಂದ್ರೆ, ಈಗ ಲೆಟ್ಸ್ ಸೇ ನಾನು ಯಾವುದೊಂದು ಬೋಲಿಂಜರ್ ಬ್ಯಾಂಡ್ ಅನ್ನೋ ಒಂದು ಇಂಡಿಕೇಟರ್ ತಗೊಂತಾ ಇದ್ದೀನಿ, ಲೀಡಿಂಗ್ ಇಂಡಿಕೇಟರ್. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಬೋಲಿಂಜರ್ ಬ್ಯಾಂಡ್ ಈಗ ಇಚಿಮುಕನ ಆಫ್ ಮಾಡ್ತಾನೆ. ಸೊ ಈ ಬೋಲಿಂಜರ್ ಬ್ಯಾಂಡ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತದೆ ಇಲ್ಲಿ ನೋಡಿ, ಇವತ್ತಿನ ಕ್ಯಾಂಡಲ್ ಏನಿದೆ, ಇವತ್ತಿನ ಕ್ಯಾಂಡಲ್ಗೆ ಅಷ್ಟೇ ಅಪ್ಪರ್ ಬ್ಯಾಂಡ್ ಮತ್ತೆ ಲೋವರ್ ಬ್ಯಾಂಡ್ ಅದು ಫ್ಲಾಟ್ ಆಗಿದೆ. ಮುಂದೆ ಒಂದು 10 ಕ್ಯಾಂಡಲ್ ಬರುವಂತ ಫಾರ್ವರ್ಡ್ ಒಂದು 10 ದಿನಕ್ಕೆ ಡಾಟಾ ಅನ್ನೋದು ಫ್ಲಾಟ್ ಆಗಿಲ್ಲ. ಸೊ ನಾಳೆ ಮತ್ತೆ ಕ್ಯಾಂಡಲ್ ಬರುತ್ತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಮಂಡೇ, ಸೊ ಅವತ್ತಿನ ಡಾಟಾಗ ಮಾತ್ರ ಆ ಬ್ಯಾಂಡ್ ಅಥವಾ ಆವರೇಜ್ ಏನ್ ಮಿಡಲ್ ಲೈನ್ ಆವರೇಜ್ ಲೈನ್ ಅಂತ ಕರಿತೀವಿ, ಇದು ಫ್ಲಾಟ್ ಆಗುತ್ತೆ. ಇದು ಬೋಲಿಂಜರ್ ಬ್ಯಾಂಡ್ ಅಂತಾನೆ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಇಂಡಿಕೇಟರ್ಸ್ ಅವತ್ತಿನ ದಿನದ ಮಾತ್ರ ಡಾಟಾ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ಇಚಿಮುಕು ಏನ್ ಮಾಡ್ತಾ ಇದೆ, ಇಚಿಮುಕು ನೀವು ಅಬ್ಸರ್ವ್ ಮಾಡಿ, ಫಾರ್ವರ್ಡ್ ಡಾಟಾ ಇವತ್ತು ನಮ್ ಕ್ಯಾಂಡಲ್ ಟ್ರೇಡ್ ಆಗ್ತಿರೋದು ಇಲ್ಲಿ, ಆದ್ರೆ ನೆಕ್ಸ್ಟ್ ಇನ್ 26 ದಿನದಲ್ಲಿ ಎಲ್ಲಿ ತನಕ ಆದ್ರೆ ಟ್ರೆಂಡಿ ಇರತ್ತಾ ಸ್ಟಾಕ್, ಸೈಡ್ ವೇಸ್ ಇರತ್ತಾ ಸ್ಟಾಕ್ ಅಂತ ಇವತ್ತೇ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಇಚಿಮುಕು ಇಸ್ ದ ಓನ್ಲಿ ಇಂಡಿಕೇಟರ್ ನಮಗೆ ಫಾರ್ವರ್ಡ್ ಡಾಟಾನ ಇವತ್ತೇ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಫ್ಲಾಟ್ ಮಾಡಿ ತೋರಿಸೋದು. ಪ್ರಿಡಿಕ್ಷನ್ ಅಲ್ಲ, ಫ್ಲಾಟೇ ಮಾಡ್ಬಿಡುತ್ತೆ ಒಂದು ಕ್ಲೌಡ್ ಫಾರ್ಮೇಶನ್ ನ. ಸೊ ಅದನ್ನು ಸಹ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಈ ಇಚಿಮುಕುನಲ್ಲಿ ಎಷ್ಟು ಇಂಡಿಕೇಟರ್ ಇದೆ ಅಂತ ಹೇಳ್ತೇನೆ. ಆ ಇಂಡಿಕೇಟರ್ಸ್ ನ 1 by 1 ನಾವು ಡಿಕೋಡ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಟ್ರೇಡ್ ಮಾಡೋದಂತ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಈಗ ನೋಡಿ, ಫಸ್ಟ್ ಇಂಡಿಕೇಟರ್ ಇಚಿಮುಕುನಲ್ಲಿ ಟೆಂಕಿನ್ಸನ್ ಅಂತ ಕರಿತೀವಿ. ಏನು ಇಲ್ಲೊಂದು ಬ್ಲೂ ಲೈನ್ ನೋಡ್ತಿದ್ರಲ್ವಾ, ನೋಡಿ ಇಲ್ಲೊಂದು ಬ್ಲೂ ಲೈನ್ ಇದೆಯಲ್ವಾ, ಇದನ್ನ ಬಂದು ನಾವು TS ಅಂತ ಕರಿತೀವಿ, ಟೆಂಕಿನ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು ನೋಡಿ ರೆಡ್ ಕಲರ್ ಲೈನ್ ಏನ್ ಕಾಣಿಸ್ತದೆ, ಇದನ್ನ ಬಂದು ಕಿಜಿನ್ಸನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ. ಇದನ್ನ ಗ್ರೀನ್ ಕಲರ್ ಲೈನ್ ಏನ್ ನೋಡ್ತಿದ್ರ ಇದನ್ನ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ ಅಥವಾ ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಇದು ಬಂದು ಕಿಜಿನ್ಸನ್ ಆಗಿರುತ್ತೆ ಈ ರೆಡ್ ಲೈನ್, ಅಂಡ್ ಈ ಬ್ಲೂ ಲೈನ್ ಬಂದು ನಮಗೆ ಟೆಂಕಿನ್ಸನ್ ಆಗಿರುತ್ತೆ. ಅಂಡ್ ಏನ್ ಈ ಗ್ರೀನ್ ಲೈನ್ ನೋಡ್ತಿದ್ರ ಇದು ಬಂದು ನಮಗೆ
ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ, ಅಥವಾ ಲ್ಯಾಗಿಂಗ್ ಸ್ಪ್ಯಾನ್ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನಾನು ಜಾಪನೀಸ್ ಲ್ಯಾಂಗ್ವೇಜ್ ತಗೋತೀನಿ, ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಕ್ಲೌಡ್ ಫಾರ್ಮೇಶನ್ ಏನ್ ನೋಡ್ತಿದ್ರ, ಇದು ಬಂದು ಎರಡು ಇಂಡಿಕೇಟರ್ SSA SSB ಅನ್ನುವಂತಹ ಎರಡು ಇಂಡಿಕೇಟರ್ ನ ಕ್ಲಬ್ ಮಾಡಿ ಬಿಲ್ಡ್ ಆಗಿರುವಂತಹ ಒಂದು ಕ್ಲೌಡ್ ಇದು. ಅದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ ಅದು ಯಾವ ಬೇಸ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ SSA ಅಂತಂದ್ರೆ ಸೆಂಕು ಎ ಅಂತ ಕರಿತೀವಿ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ, SSB ಅಂದ್ರೆ ಸೆಂಕು ಬಿ ಅಂತ. ಸೊ ನಾನು ನಿಮ್ಗೆ ಇದನ್ನ ಫಸ್ಟ್ ಡಿಟೇಲ್ಡ್ ಆಗಿ ನಾವು ಬೇಸಿಕ್ಸ್ ನ ತಿಳ್ಕೊಳ್ಳೋಣ, ಇಚ್ಚಿಮುಕು ಯಾವ ಬೇಸ್ ಮೇಲೆ ಫ್ಲಾಟ್ ಆಗುತ್ತೆ ಅಂತ. ಸೊ ಅವಾಗ ಮಾತ್ರ ನಮ್ಗೆ ಇಚ್ಚಿಮುಕುನಲ್ಲಿ ಒಳ್ಳೆ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಕ್ ಆಗೋದು. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಈ ಇಂಡಿಕೇಟರ್ಸ್ ನ ಡೀಟೇಲ್ಡ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ, ಇದು ಯಾವ ತರ ಕರೀತಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಇಂಡಿಕೇಟರ್ ಅಲ್ಲಿ ಫಸ್ಟ್ ಇಂಡಿಕೇಟರ್ ನೇಮ್ ಬಂದು ನಾನು ನಿಮ್ಗೆ ಏನ್ ಹೇಳಿದೆ, ಇದು ಕಾಂಬಿನೇಷನ್ ಆಫ್ 5 ಇಂಡಿಕೇಟರ್. ಯಾವ್ದಾವ್ದು ಟೆಂಕೆನ್ಸನ್, ಕಿಜಿನ್ಸನ್, SSA, SSB ಮತ್ತೆ ಚಿಕೋ ಸ್ಪ್ಯಾನ್. ಈ ಒಂದು 5 ಇಂಡಿಕೇಟರ್ ನ ಕ್ಲಬ್ ಮಾಡಿ ನಾವು ಒಂದು ಇಂಡಿಕೇಟರ್ ನ ಫ್ಲಾಟ್ ಮಾಡೋದೇ ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನಾರ್ಮಲಿ ನಾನು CCA ಸ್ಟಡಿ ಮಾಡುವಾಗ CCA ಮಾತ್ರ ಸ್ಟಡಿ ಮಾಡ್ತೀನಿ, RSI ಸ್ಟಡಿ ಮಾಡುವಾಗ RSI ಮಾತ್ರ ಸ್ಟಡಿ ಮಾಡ್ತೀನಿ, VWAP ಸ್ಟಡಿ ಮಾಡುವಾಗ VWAP ಅಂದ್ರೆ ವಾಲ್ಯೂಮ್ ಮತ್ತೆ ಪ್ರೈಸ್ ಎರಡನ್ನ ಕ್ಲಬ್ ಮಾಡಿ ಸ್ಟಡಿ ಮಾಡ್ತೀನಿ. ಅವಾಗ ಎಲ್ಲಿ ಎಷ್ಟು ಬಂತು ನಮ್ಗಲ್ಲಿ 2 ಇಂಡಿಕೇಟರ್. ನಾನು DMI ಸ್ಟಡಿ ಮಾಡುವಾಗ ಪ್ಲಸ್ DI ಮೈನಸ್ DI ಮತ್ತೆ ADX 3 ಲೈನ್ ನ ಸ್ಟಡಿ ಮಾಡ್ತೀನಿ. ಸೊ 3 ಲೈನ್ ಅಂದ್ರೆ ನಮಗೆ 3 ಇಂಡಿಕೇಟರ್ ಬಂತಲ್ಲಿ. ಬಟ್ ಇಚ್ಚಿಮುಕು ಅಂತ ಬಂದಾಗ 3 ಅಲ್ಲ 5 ಇಂಡಿಕೇಟರ್ ಇಲ್ಲಿ ನಾವು ಕ್ಲಬ್ ಮಾಡ್ತಾ ಇದ್ದು. ಅದಕ್ಕೆ ಇದನ್ನ ಲೀಡರ್ ಆಫ್ ಆಲ್ ದ ಇಂಡಿಕೇಟರ್ಸ್ ಅಂತ ಕರಿತೀವಿ, ಅಥವಾ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಇಂಡಿಕೇಟರ್ ಅಂತಾನು ಕರಿತೀವಿ. ಸೊ ಈಗ ಇನ್ನು ಬೇರೆ ಇಂಡಿಕೇಟರ್ಸ್ ನ ಹೇಳುವಾಗ ನಾನೇನ್ ಹೇಳ್ತೇನೆ, RSI ಇಂಡಿಕೇಟರ್, ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್, CCI ಇಂಡಿಕೇಟರ್ ಅಂತ ಹೇಳ್ತೇನೆ. ಅದೇ ಇಚ್ಚಿಮುಕು ಅಂತ ಬಂದಾಗ ಇಚ್ಚಿಮುಕು ಇಂಡಿಕೇಟರ್ ಅಂತ ಹೇಳಲ್ಲ, ನಾವು ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂತಂದ್ರೆ ಟ್ರೇಡಿಂಗ್ ಇಂಡಿಕೇಟರ್ ನಮಗೆ ಅಕ್ಯುರೇಸಿ ಸ್ವಲ್ಪ ಕಡಿಮೆ ಇರಬಹುದು, ಬಟ್ ಟ್ರೇಡಿಂಗ್ ಸಿಸ್ಟಮ್ ಯಾವತ್ತು ನಮಗೆ ಒಂದು ಪ್ಯೂರ್ ಅಂಡ್ ಮೋರ್ ಅಕ್ಯುರೇಸಿ ಕೊಡುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ಅಕ್ಯುರೇಸಿ ಕೊಡುತ್ತೆ. ಸೊ ಅದಕ್ಕೆ ನಾವು ಇಚ್ಚಿಮುಕ್ನ ನಾವು ಯಾವತ್ತು ಟ್ರೇಡಿಂಗ್ ಸಿಸ್ಟಮ್ ಆಗಿ ಕರೀತೀವಿ. ಸೊ ಈಗ ಇದರಲ್ಲಿರೋ ಫಸ್ಟ್ ಇಂಡಿಕೇಟರ್ ಹೇಳ್ತೀನಿ ನೋಡಿ, ಟೆಂಕೆನ್ಸನ್ ಅಂತ. ಸೆಕೆಂಡ್ ಒನ್ ಬಂದು ಕಿಜಿನ್ಸನ್ ಅಂತ. ಥರ್ಡ್ ಒನ್ ಬಂದು SSA ಅಂತ ಕರಿತೀವಿ, ಸೆಂಕು ಎ ಅಂತ ಇದ್ರ ಹೆಸರು. ಅಂಡ್ ಫೋರ್ತ್ ಒನ್ ಬಂದು SSB ಅಂಡ್ ಫಿಫ್ತ್ ಒನ್ ಬಂದು ಚಿಕೋ ಸ್ಪ್ಯಾನ್. ಓಕೆನಾ? ಸೊ ಇದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಕರೀತಾರೆ ಅಂತ ಹೇಳ್ತೀನಿ ನೋಡಿ. ಟೆಂಕೆನ್ಸನ್ ಅಂತ ಏನಿದೆ ಇಂಡಿಕೇಟರ್, ಇದನ್ನ ಬಂದು ನಾವು ಕನ್ವರ್ಜನ್ ಲೈನ್ ಅಂತ ಕರಿತೀವಿ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಅದು ಸೆಟ್ಟಿಂಗ್ಸ್ ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಕಿಜಿನ್ಸನ್ ಏನಿದೆ ಇದನ್ನ ಬಂದು ಬೇಸ್ ಲೈನ್ ಅಂತ ಕರಿತೀವಿ. ಇಲ್ಲಿ SSA ಅಂತ ಏನಿದೆ ಇದನ್ನ ಬಂದು ನಾವು ಲೀಡಿಂಗ್ ಸ್ಪ್ಯಾನ್ ಎ ಅಂತ ಕರಿತೀವಿ, SSB ನ ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಕರಿತೀವಿ, ಚಿಕೋ ಸ್ಪ್ಯಾನ್ ನ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಇದಿಷ್ಟು ಬಂದು ಜಾಪನೀಸ್ ನೇಮ್ಸ್. ಈ 5 ಇಂಡಿಕೇಟರ್ ನ ಕ್ಲಬ್ ಮಾಡಿ ಬಿಲ್ಡ್ ಆಗಿರುವುದು ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್. ಇದು ಯಾವ ಬೇಸ್ ಮೇಲೆ ಫ್ಲಾಟ್ ಆಗುತ್ತೆ, ಫಾರ್ಮುಲಾ ಏನು ಅಂತ ನೀವು ಏನಾದ್ರು ಕೇಳೋದಾದ್ರೆ 9 ಡೇಸ್ ಫಸ್ಟ್ ಇದೇನಿದೆ ಟೆಂಕೆನ್ಸನ್ 9 ಡೇಸ್ ಹೈಯೆಸ್ಟ್ ಪಾಯಿಂಟ್ ಪ್ಲಸ್ 9 ಡೇಸ್ ಲೋಯೆಸ್ಟ್ ಪಾಯಿಂಟ್, 9 ಡೇಸ್ ಲೋಯೆಸ್ಟ್ ಪಾಯಿಂಟ್ ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂತ ವ್ಯಾಲ್ಯೂ ಬಂದು ನಿಮಗೆ ಟೆಂಕೆನ್ಸನ್ ಆಗಿರುತ್ತೆ. ಸೇಮ್ ಫಾರ್ಮುಲಾ 26 ಡೇಸ್ ಹೈಯೆಸ್ಟ್ ಪಾಯಿಂಟ್ 26 ಡೇಸ್ ಲೋಯೆಸ್ಟ್ ಪಾಯಿಂಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಬರುವಂತದ್ದೇ ಕಿಜಿನ್ಸನ್ ಆಗಿರುತ್ತೆ. SSA ಬಂದು ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಡಿವೈಡ್ ಬೈ 2 ಮಾಡಿದಾಗ ನಮಗೆ SSA ಬರುತ್ತೆ. SSB ಬಂದು ಅಗೇನ್ ನಮಗೆ 56 ಡೇಸ್ ಆವರೇಜ್ ಅಂದ್ರೆ ಹೈಯೆಸ್ಟ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಡಿವೈಡ್ ಬೈ 2 ಮಾಡಿದಾಗ ನಮಗೆ SSB ಬರುತ್ತೆ. ಸೊ ಇದಿಷ್ಟು ಫಾರ್ಮುಲಾಸ್ ಆಗಿರುತ್ತೆ. ಏನ್ ನಾವು ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ನ ತಿಳ್ಕೊಂತೀವಿ ಅದರ ಒಂದು ಫಾರ್ಮುಲಾಸ್. ಇದು ಯಾವ್ದು ನೀವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಇದರಲ್ಲಿ ಒಳ್ಳೆ ಸ್ಟ್ರಾಟಜೀಸ್ ನ ಹೇಗೆ ಬಿಲ್ಡ್ ಮಾಡೋದಂತ ಗೊತ್ತಿದ್ರೆ ಸಾಕು. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಏನ್ ಈ ಟ್ರೇಡಿಂಗ್ ಸಿಸ್ಟಮ್ ಇದೆ, ಇಚ್ಚಿಮುಕು ಇಂಡಿಕೇಟರ್ ಇದೆ, ಇದರಲ್ಲಿ ನಾನು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ತೀನಿ. ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ನಿಮ್ಗೆ ಇಲ್ಲಿದೆ ನೋಡಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೋಡ್ತಿದ್ರ, ಫಸ್ಟ್ ಒಂದು ಕನ್ವರ್ಜನ್ ಲೈನ್. ಸೊ ಕನ್ವರ್ಜನ್ ಲೈನ್ ಈಸ್ ನಥಿಂಗ್ ಬಟ್ ಟೆಂಕೆನ್ಸನ್ ಅಂತ ಕರಿತೀವಿ. ಕನ್ವರ್ಜನ್ ಲೈನ್ ಅಂತಂದ್ರೆ ಇದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಜಪಾನೀಸ್ ಟೆಕ್ನಿಕ್ಸ್ ಮತ್ತೆ ಕ್ಯಾಂಡಲ್ಸ್ಟಿಕ್ಸ್ ಮತ್ತೆ ಎಲ್ಲ ಒಂದು ಏನ್ ಪ್ಯಾಟರ್ನ್ಸ್ ಇದೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ನೇಮ್ ಇಟ್ಕೊಂಡಿದ್ದಾರೆ ವೆಸ್ಟರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಆ ಒಂದು ಈಗ ಜಪಾನ್ ಅಲ್ಲಿ ಟ್ರಿಪಲ್ ಟಾಪ್ ಅಂತ ಒಂದು ಪ್ಯಾಟರ್ನ್ ಇದೆ ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ನಾವು ಟ್ರಿಪಲ್ ಟಾಪ್ ಅಂತ ಕರಿತೀವಿ. ಓಕೆನಾ? ಸೊ ಟ್ರಿಪಲ್ ಟಾಪ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂದ್ರೆ ನಮಗೆ ಈ ತರ ಫಾರ್ಮೇಶನ್ ಆಗುತ್ತೆ. ಇದನ್ನ ಬಂದು ಟ್ರಿಪಲ್ ಟಾಪ್ ಅಂತ ಕರಿತೀವಿ. ಅದೇ ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ತ್ರಿಭುಜ ಪ್ಯಾಟರ್ನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ಜಪಾನ್ ಲ್ಯಾಂಗ್ವೇಜ್ ಏನಿದೆ ಅದನ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಒಂದು 2 ಡಿಕೇಡ್ಸ್ ಬ್ಯಾಕ್. ಸೊ ಈ ಒಂದು ಎಂಟೈರ್ ನಾಲೆಜ್ ನ ಬೇರೆ ನೇಮ್ಸ್ ನ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಸೊ ಈಗ ಕೆಲವು ನೇಮ್ಸ್ ನ ಬೇರೆ ನೇಮ್ ಕೊಟ್ಟಿದ್ರೆ, ಕೆಲವು ನೇಮ್ಸ್ ಹಂಗೆ ತಗೊಂಡಿದ್ದಾರೆ. ಕನ್ವರ್ಜನ್ ಲೈನ್ ಏನಿದೆ ಇದನ್ನ ನಾವು ಟೆಂಕೆನ್ಸನ್ ಅಂತ ಕರಿತೀವಿ. ಬೇಸ್ ಲೈನ್ ಏನಿದೆ ಇದನ್ನ ನಾವು ಕಿಜಿನ್ಸನ್ ಅಂತ ಕರಿತೀವಿ. ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಏನಿದೆ ಇದನ್ನ ಬಂದು ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಏನಿದೆ ಇದನ್ನ ಬಂದು ಸೆಂಕು ಎ, ಸೆಂಕು ಬಿ ಅಂತ ನಾವು ಕರಿತೀವಿ ಜಪನೀಸ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಈಗ ಈ ಸೆಂಕು ಎ ಮತ್ತೆ ಸೆಂಕು ಬಿ ಅಂತ ಏನ್ ನೋಡ್ತಿದ್ರ, ಈ ಎರಡು ಇಂಡಿಕೇಟರ್ ನ ಕ್ಲಬ್ ಮಾಡಿದಾಗ ಬರುವಂತಹ ಒಂದು ಫಾರ್ಮೇಶನ್ ನಮ್ಗೆ ಈ ಕ್ಲೌಡ್ ಆಗಿರುತ್ತೆ. ಏನ್ ನೀವು ಇದನ್ನ ಕ್ಲೌಡ್ ಫಾರ್ಮೇಶನ್ ನೋಡ್ತಾ ಇದ್ರ, ಇಟ್ಸ್ ನಥಿಂಗ್ ಬಟ್ ಲೀಡಿಂಗ್ ಸ್ಪ್ಯಾನ್ ಎ ಮತ್ತೆ ಸ್ಪ್ಯಾನ್ ಬಿ ಇವೆರಡನ್ನ ಮರ್ಜ್ ಮಾಡಿದಾಗ ಬರುವಂತಹದ್ದೇ ನಮ್ಗೆ ಕ್ಲೌಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ಏನಿದೆ ಇದನ್ನ ಬಂದು ಕನ್ವರ್ಜನ್ ಲೈನ್ ನ ಬಂದು ನಾವು ಫಾಸ್ಟ್ ಮೂವಿಂಗ್ ಅಂತ ಕರಿತೀವಿ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನ್ ಫಾಸ್ಟ್ ಮೂವಿಂಗ್ ಅಂತಂದ್ರೆ. ಬೇಸ್ ಲೈನ್ ನಾವು ಸ್ಲೋ ಮೂವಿಂಗ್ ಅಂತ ಕರಿತೀವಿ. ಸ್ಲೋ ಮೂವಿಂಗ್ ಅಂತಂದ್ರೆ ಫಾಸ್ಟ್ ಮೂವಿಂಗು ಸ್ಲೋ ಮೂವಿಂಗು
ಬೇಸಿಕಲಿ ನಾವು ಮೂವಿಂಗ್ ಅವರೇಜಸ್ ನ ಸ್ಟಡಿ ಮಾಡುವಾಗ ತಿಳ್ಕೊಂತೀವಿ. ಸೊ ಯಾವಾಗಾದ್ರೂ ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಬುಲ್ಲಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ. ಅದೇ ರೀತಿ ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಕೆಳಗಡೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಬೇರಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ. ಈಗ ನೀವು ಅಬ್ಸರ್ವ್ ಮಾಡಿ ಈ ಒಂದು ಇಂಡಿಕೇಟರ್ಸ್ ಅಲ್ಲಿ ಫಸ್ಟ್ ಕೆಲಸ ನಮಗೆ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಏನಿದೆ, ಈ ಲ್ಯಾಗಿಂಗ್ ಸ್ಪ್ಯಾನ್ ಫಸ್ಟ್ ನಾವು ಡಿಸೇಬಲ್ ಮಾಡ್ತೀವಿ. ಯಾಕಂದ್ರೆ ಲ್ಯಾಗಿಂಗ್ ಇಂಡಿಕೇಟರ್ ಆಗಿರೋದ್ರಿಂದ ಸೊ ನಾವು ಇದನ್ನ ಯೂಸ್ ಮಾಡಲ್ಲ. ಯಾಕೆ ಲ್ಯಾಗಿಂಗ್ ಇಂಡಿಕೇಟರ್ ಅಂತಾನು ಹೇಳ್ಕೊಡ್ತೀನಿ ನೋಡಿ. ಏನೀಗ ಕರೆಂಟ್ ಡಾಟಾ ಇಲ್ಲಿ ರನ್ ಆಗ್ತಾ ಇದೆ, ಈ ಕರೆಂಟ್ ಡಾಟಾಗೆ 26 ಕ್ಯಾಂಡಲ್ ಹಿಂದೆ ಬಂದು ಪ್ಲಾಟ್ ಆಗಿರುತ್ತೆ. ಅದು ಅಂದ್ರೆ ಕರೆಂಟ್ ಡಾಟಾನು ತೋರಿಸ್ತಾ ಇಲ್ಲ, ಫಾರ್ವರ್ಡ್ ಡಾಟಾನು ತೋರಿಸ್ತಾ ಇಲ್ಲ, ಇನ್ನು ಹಿಂದಕ್ಕೆ ಹೋಗಿ ನಮಗೆ ಸಿಗ್ನಲ್ ನ ಜನರೇಟ್ ಮಾಡ್ತಾ ಇದೆ. ಅದಕ್ಕೆ ನಾವು ಇದನ್ನ ಲ್ಯಾಗಿಂಗ್ ಸ್ಪ್ಯಾನ್ ಅಥವಾ ಚಿಕೋ ಸ್ಪ್ಯಾನ್ ಅಂತ ಕರಿತೀವಿ. ಸೊ ಈ ಒಂದು ಲ್ಯಾಗಿಂಗ್ ಸ್ಪ್ಯಾನ್ ನಾವು ಎಲ್ಲಿ ಯೂಸ್ ಮಾಡಲ್ಲ ಇಚ್ಚಿಮುಕು ಅನಾಲಿಸಿಸ್ಗೆ. ಸೊ ಅದಕ್ಕೆ ನಾನು ಇದನ್ನ ಡಿಸೇಬಲ್ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ. ಕನ್ವರ್ಜನ್ ಲೈನ್ ಇದೆ, ಬೇಸ್ ಲೈನ್ ಇದೆ, ಲೀಡಿಂಗ್ ಸ್ಪ್ಯಾನ್ ಎ ಇದೆ, ಲೀಡಿಂಗ್ ಸ್ಪ್ಯಾನ್ ಬಿ ಇದೆ. ಇದು ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಎರಡು ಸ್ಪ್ಯಾನ್ ಎ ಮತ್ತೆ ಸ್ಪ್ಯಾನ್ ಬಿ ನ ಕ್ಲಬ್ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಕೊಡೋದೆ ಇದು ಫ್ಲಾಟ್ ಬ್ಯಾಕ್ ಗ್ರೌಂಡ್ ಅಂತ ಕರಿತೀವಿ. ಇದು ಯಾವುದೇ ತರದ ಇಂಡಿಕೇಟರ್ ಅಲ್ಲ. ಸೊ ಈಗ ಈ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಇಟ್ಕೊಂಡು ನಾವು ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡ್ತೀವಿ. ಅದಕ್ಕಿಂತ ಜಸ್ಟ್ ಬಿಫೋರ್ ನಾವು ಫಸ್ಟ್ ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಡಿಸೇಬಲ್ ಮಾಡ್ತೀನಿ, ಕ್ಲೌಡ್ ನ ಅರ್ಥ ಮಾಡ್ಕೊಂಡು ಮತ್ತೆ ನಾವು ಸ್ಟ್ರಾಟಜಿಗೆ ವಾಪಸ್ ಬರೋಣ. ನೀವು ಅಬ್ಸರ್ವ್ ಮಾಡಿ ಏನ್ ನಮಗೆ ಲೀಡಿಂಗ್ ಸ್ಪ್ಯಾನ್ ಎ ಲೀಡಿಂಗ್ ಸ್ಪ್ಯಾನ್ ಬಿ ಅಂತ ಇದೆ, ಇಲ್ಲಿ ನಮಗೆ ಈ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗ್ತಾ ಇದೆ. ಯಾವಾಗ ನಮಗೆ ಲೀಡಿಂಗ್ ಸ್ಪ್ಯಾನ್ ಎ ಬಂದು ಸ್ಪ್ಯಾನ್ ಬಿ ಮೇಲ್ಗಡೆ ಇರತ್ತೋ, ಅಂದ್ರೆ ಏನ್ ನಾನು ನಿಮ್ಗೆ ಲೀಡಿಂಗ್ ಸ್ಪ್ಯಾನ್ ಎ ಸ್ಪ್ಯಾನ್ ಬಿ ತೋರಿಸ್ತೆ, ಸ್ಪ್ಯಾನ್ ಎ ಸ್ಪ್ಯಾನ್ ಬಿ ಮೇಲ್ಗಡೆ ಇದೆ ಅಂತಂದ್ರೆ ಎ ಗ್ರೇಟರ್ ದೆನ್ ಬಿ ಇದೆ ಅಂತಂದ್ರೆ ಸೊ ಅವಾಗ ನಮ್ಗೆ ಏನಾಗುತ್ತೆ, ಕ್ಲೌಡ್ ಬಂದು ಗ್ರೀನ್ ಕಲರ್ ಅಲ್ಲಿ ಫ್ಲಾಟ್ ಆಗುತ್ತೆ. ಅದೇ ರೀತಿ ನಮ್ಗೆ ಸ್ಪ್ಯಾನ್ ಎ ಕೆಳಗಡೆ ಇದೆ ಅಂತ ತಿಳ್ಕೊಳ್ಳೋಣ, ಸ್ಪ್ಯಾನ್ ಎ ಬಂದು ಕೆಳಗಡೆ ಇದೆ, ಬಿ ಬಂದು ಮೇಲ್ಗಡೆ ಇದೆ. ಸೊ ಅವಾಗ ನಮ್ಗೆ ರೆಡ್ ಕಲರ್ ಅಲ್ಲಿ ಕ್ಲೌಡ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಸೊ ಇದು ಬೇಸಿಕಲಿ ನಮ್ಗೆ ಸೆಂಟಿಮೆಂಟ್ ನ ತೋರಿಸುತ್ತೆ, ಮಾರ್ಕೆಟ್ ಅಲ್ಲಿ ಯಾವ ತರ ಸೆಂಟಿಮೆಂಟ್ ಇದೆ ಅಂತ ತೋರಿಸುತ್ತೆ ಈ ಒಂದು ಕ್ಲೌಡ್. ಸಮ್ಟೈಮ್ಸ್ ನಾವು ಕ್ಲೌಡ್ ಕಲರ್ಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಫ್ಯೂಚರ್ ಅಲ್ಲಿ ನಾವು ಯಾವ ತರ ತಗೊಂತೀವಿ ಅಂದ್ರೆ ಟ್ರೆಂಡಿ ಬರುತ್ತಾ ಸೈಡ್ ವೇಸ್ ಬರುತ್ತಾ ಅಂತ ಇವತ್ತೇ ಪ್ರಿಡಿಕ್ಟ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿ ಕರೆಂಟ್ ಕ್ಯಾಂಡಲ್ ಏನ್ ರನ್ ಆಗ್ತಾ ಇದೆ, ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್, ನೆನ್ನೆನೂ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಸಿಕ್ಕಿತ್ತು. ಇದರ ಹಿಂದ್ಗಡೆನೂ ಸಹ ಡಾಟಾ ಏನ್ ತೋರಿಸ್ತಾ ಇದೆ, ನಮಗೆ ಒಂದು ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಅನ್ನು ಸಿಕ್ಕಿತ್ತು. ಈ ತರ ಒಂದು ಹೈಯರ್ ಲೋ ಫರ್ದರ್ ಹೈಯರ್ ಹೈ ಕಡೆ ಸ್ಟಾಕ್ ಅನ್ನೋದು ಹೋಗ್ತಾ ಇದೆ. ಆದ್ರೆ ಇದು ನೆಕ್ಸ್ಟ್ 26 ದಿನದಲ್ಲಿ ನಮ್ಗೆ ಏನ್ ಆಗಬಹುದು, ಯಾವ ತರ ಒಂದು ಫಾರ್ಮೇಶನ್ ಸಿಗಬಹುದು ಅಂತ ಇವತ್ತೇ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಇಚ್ಚಿಮುಖನ ಬೇಸ್ ಆಗಿ ಇಟ್ಕೊಂಡು. ಸೊ ಫಾರ್ವರ್ಡ್ ಡಾಟಾನ ಪ್ರಿಡಿಕ್ಟ್ ಮಾಡೋದು ಅಂದ್ರೆ ಫಾರ್ವರ್ಡ್ ಡಾಟಾಗೆ ಡೈರೆಕ್ಟ್ ಆಗಿ ಇಂಡಿಕೇಟರ್ ಫ್ಲಾಟ್ ಆಗೋ ಇಂಡಿಕೇಟರ್ ಯಾವ್ದು ಮಾರ್ಕೆಟ್ ಅಲ್ಲಿ ಇದೆ ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ, ಇಚ್ಚಿಮುಕು ಕ್ಲೌಡ್ ಆಗಿರುತ್ತೆ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನಮ್ಗೆ ಏನು ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ನಾವು ನೋಡ್ತಿದೀವಿ ಅಂದ್ರೆ 26 ಡೇಸ್ ಅಲ್ಲಿ ಈ ಕ್ಲೌಡ್ ನ ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಏನ್ ನಮ್ಗೆ ಈ ಒಂದು ಡಿಸ್ಟೆನ್ಸ್ ಇದೆ, ಈ ಒಂದು SSA ಮತ್ತೆ SSB ಡಿಸ್ಟೆನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಟ್ರೆಂಡಿ ಇರುತ್ತೆ ಅಂತ ಅರ್ಥ. ಸೊ ಯಾವಾಗ SSA ಮತ್ತೆ SSB ನಮ್ಗೆ ಈ ತರ ಒಂದೇ ಟೈಟ್ ರೇಂಜ್ ಅಲ್ಲಿ ಇರುತ್ತೋ ಅವಾಗ ನಮ್ಗೆ ಆ ಒಂದು ಡ್ಯೂರೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದು ಟೈಟ್ ರೇಂಜ್ ಅಕ್ಯುಮುಲೇಷನ್ ಅಥವಾ ಸೈಡ್ ವೇಸ್ ಆಕ್ಷನ್ ಸಿಗಬಹುದು ಅಂತ ಅರ್ಥ. ಅಂದ್ರೆ ಬುಲ್ ಮತ್ತೆ ಬೇರ್ ಜೊತೆ ಫೈಟ್ ನಡೀತಾ ಇರಬಹುದು ಅಂತ ಅರ್ಥ. ಸೊ ಈ ತರ ಟ್ರೆಂಡಿ ಮಾರ್ಕೆಟ್ ಇರುತ್ತಾ ಅಥವಾ ಸೈಡ್ ವೇಸ್ ಆಕ್ಷನ್ ಇರುತ್ತಾ ಅಂತ ನಮ್ಗೆ ಇವತ್ತಿಂದಾನೇ ಪ್ರಿಡಿಕ್ಟ್ ಮಾಡ್ಕೊಂತೀವಿ. ಈಗ ನೆಕ್ಸ್ಟ್ ನಾನು 26 ಡೇಸ್ಗೆ ನಾನೇನಾದ್ರೂ ಇವತ್ತಿನ ಪ್ರೈಸ್ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ 26 ದಿನಕ್ಕೆ ಈ ಸ್ಟಾಕ್ ನ ನಾನೇನಾದ್ರೂ ಪ್ರಿಡಿಕ್ಟ್ ಮಾಡಬೇಕು ಅಂತಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟ್ರೆಂಡಿ ಮೂವ್ ನ. ನೋಡಿ ನನ್ಗೆ ಇವತ್ತಿಗೆ ಲಾಸ್ಟ್ 3 ಡೇಸ್ ಇಂದ ಟ್ರೆಂಡಿ ಮೂವ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಬಂದು ಇಚ್ಚಿಮುಕುನಲ್ಲಿ ನೆಕ್ಸ್ಟ್ 26 ಡೇಸ್ ಅಲ್ಲಿ ಏನ್ ಆಗಬಹುದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಇಂಡಿಕೇಟರ್. ಬಟ್ ಇದಕ್ಕೆ ನಾವು ತುಂಬಾ ಮಿನಿಮಲ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕಂದ್ರೆ ಸುಮಾರು ಸಲ ಫ್ಯೂಚರ್ ಅನ್ಸರ್ಟನಿಟಿ ಅಂತ ಕರಿತೀವಿ. ಅವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ ಇಸ್ ಅನ್ಸರ್ಟೈನ್. ಪ್ರೈಸಸ್ ನ ಬೇಸ್ಡ್ ಆನ್ ದ ಪಾಸ್ಟ್ ಡಾಟಾ ಮೇಲೆ ಪ್ರಿಡಿಕ್ಟ್ ಮಾಡ್ತೀವಿ, ಬಟ್ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಎವ್ರಿ ಟೈಮ್ ಅಕ್ಯುರೇಟ್ ಆಗಿ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇದಕ್ಕೆ ಮಿನಿಮಲ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಬಟ್ ಇನ್ನೂ ಬೆಟರ್ ಸ್ಟ್ರಾಟಜೀಸ್ ನ ಸ್ಟಡಿ ಮಾಡ್ತೀವಿ ಇಚ್ಚಿಮುಕುನ ಬೇಸ್ ಆಗಿ ಇಟ್ಕೊಂಡು. ಸೊ ಅದು ಫಸ್ಟ್ ಸ್ಟ್ರಾಟಜಿನ ಸ್ಟಡಿ ಮಾಡೋಣ, ತುಂಬಾ ಅದ್ಭುತವಾಗಿರುತ್ತೆ. ಅದು ಯಾವ್ದು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾವು ಇಚ್ಚಿಮುಕು ಸೆಟ್ಟಿಂಗ್ಸ್ ಗೆ ಹೋಗೋಣ. ಇಚ್ಚಿಮುಕು ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ, ಫ್ಲಾಟ್ ಬ್ಯಾಕ್ ಗ್ರೌಂಡ್ ಈ ಮೂರನ್ನ ಡಿಸೇಬಲ್ ಮಾಡಿದೀನಿ ನೋಡಿ. ಟೋಟಲ್ 5 ಇಂಡಿಕೇಟರ್, ಒಂದು ಕನ್ವರ್ಜನ್ ಲೈನ್ ಅಥವಾ ಟೆಂಕೆನ್ಸನ್, ಬೇಸ್ ಲೈನ್ ಅಥವಾ ಕಿಜಿನ್ಸನ್, ಲ್ಯಾಗಿಂಗ್ ಸ್ಪ್ಯಾನ್ ಅಥವಾ ಚಿಕೋ ಸ್ಪ್ಯಾನ್, ಲೀಡಿಂಗ್ ಸ್ಪ್ಯಾನ್ ಎ, ಲೀಡಿಂಗ್ ಸ್ಪ್ಯಾನ್ ಬಿ ಅಂಡ್ SSA SSB ಅಂತಾನು ಕರಿತೀವಿ. ಸೊ ಈಗ ಈ 5 ಇಂಡಿಕೇಟರ್ ಅಲ್ಲಿ ನಮಗೆ ಫಸ್ಟ್ ಸ್ಟ್ರಾಟಜಿ ಬಂದು ಕನ್ವರ್ಜನ್ ಲೈನ್ ಮತ್ತೆ ಬೇಸ್ ಲೈನ್ ನ ಬೇಸ್ ಆಗಿ ಇಟ್ಕೊಂಡು ನಾವು ಸ್ಟ್ರಾಟಜಿನ ಬಿಲ್ಡ್ ಮಾಡ್ತೀವಿ. ಇದೊಂದು ಅದ್ಭುತವಾದ ಸ್ಟ್ರಾಟಜಿ ಅಥವಾ ಸ್ಟ್ರಾಟಜಿ ನಂಬರ್ 1 ಅಂತಾನು ಕರಿಬಹುದು ಇದನ್ನ. ಸೊ ನಾನು ಕ್ಲಿಕ್ ಆನ್ ಓಕೆ ಕೊಡ್ತಾ ಇದೀನಿ, ನನಗೆ 2 ಇಂಡಿಕೇಟರ್ ಫ್ಲಾಟ್ ಆಯ್ತು. ನಾನು ನಿಮ್ಗೆ ಮೂವಿಂಗ್ ಅವರೇಜಸ್ ನ ನೀವೇನಾದ್ರೂ ಸ್ಟಡಿ ಮಾಡಿದಾಗ ಮೂವಿಂಗ್ ಅವರೇಜಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಫಾಸ್ಟ್ ಮೂವಿಂಗ್ ಮತ್ತೆ ಸ್ಲೋ ಮೂವಿಂಗ್ ಅಂತ ಇರುತ್ತೆ. ಸೊ ಬೇಸಿಕಲಿ ಮೂವಿಂಗ್ ಅವರೇಜ್ ಅಲ್ಲಿ ನಾವೇನ್ ನೋಡ್ತೀವಿ, ಒಂದು ಮೂವಿಂಗ್ ಅವರೇಜ್ ಇನ್ನೊಂದು ಮೂವಿಂಗ್ ಅವರೇಜ್ ನ ಕ್ರಾಸ್ ಓವರ್
ಅಬ್ಸರ್ವ್ ಮಾಡೋದು ಒಂದು ಲೊಕೇಶನ್ ನಾವು ಗೋಲ್ಡನ್ ಮತ್ತೆ ಡೆತ್ ಕ್ರಾಸ್ ಓವರ್ ಅಂತ ನಾವು ಹುಡುಕ್ತೀವಿ. ಏನಕ್ಕೆ ನಾವು ಆತರ ಒಂದು ಫಾರ್ಮೇಶನ್ ಹುಡುಕ್ತೀವಿ ಅಂತಂದ್ರೆ, ಯಾವಾಗ ಫಾಸ್ಟ್ ಮೂವಿಂಗ್ ಅಂತ ಏನ್ ಕರಿತೀವಿ, ಫಾಸ್ಟ್ ಮೂವಿಂಗ್ ನ ಲೀಸ್ಟ್ ಪೀರಿಯಡ್ ಮೂವಿಂಗ್ ಆವರೇಜ್ ಅಂತಾನು ಕರಿತೀವಿ. ಈಗ ಆ ಲೀಸ್ಟ್ ಮೂವಿಂಗ್ ಆವರೇಜ್ ಫಾಸ್ಟ್ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲೆ ಹೋದಾಗ ಅದು ಬೈಯಿಂಗ್ ಸಿಗ್ನಲ್. ಈಗ ನಾನು ನಿಮ್ಗೆ ಇಚ್ಚಿಮುಖನಲ್ಲಿ ತೋರಿಸ್ಕೊಡೋದಾದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಏನ್ ಈ ಒಂದು ಲೊಕೇಶನ್ ನೀವು ನೋಡ್ತಾ ಇದ್ರಾ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನೀವು ನೋಡ್ತಾ ಇದ್ರಾ. ಸೊ ಈ ಲೊಕೇಶನ್ ಬೇಸಿಕಲಿ ನಮಗೆ ಇದು ಬಂದು ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದೆ ಅಂತ ಅರ್ಥ. ಅದು ಹೇಗೆ ಅಂತಂದ್ರೆ, ನಾನು ನಿಮ್ಗೆ ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಏನ್ ಈ ಬ್ಲೂ ಲೈನ್ ಅಂತ ಹೇಳಿದೆ, ಇದು ಬಂದು 9 days ಹೈಯೆಸ್ಟ್ ಪೀರಿಯಡ್ 9 days ಲೋಯೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಿದಾಗ ಬರೋದು. ಬೇಸಿಕಲಿ ಇಟ್ಸ್ 9 days ಪೀರಿಯಡ್ ಆವರೇಜ್ ಅಂತಾನೆ ತಗೊಳ್ಳೋಣ. ನಮಗೆ ಈ ಒಂದು ರೆಡ್ ಲೈನ್ ಏನಿದೆ ಇದು 26 days ಹೈಯೆಸ್ಟ್ ಪೀರಿಯಡ್ ಲೋಯೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡುವಂತದ್ದೇ ನಮಗೆ ಕಿಜಿನ್ಸನ್ ಆಗಿರುತ್ತೆ ಅಥವಾ ಬೇಸ್ ಲೈನ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ಲೀಸ್ಟ್ ಪೀರಿಯಡ್ ಯಾವುದು, ತುಂಬಾ ಕಡಿಮೆ ಪೀರಿಯಡ್ ಯಾವ್ದು ತೋರಿಸುತ್ತೆ ಅಂದ್ರೆ ನಮಗೆ 9 days ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಈ 9 days ಯಾವಾಗ ಕ್ರಾಸ್ ಮಾಡಿ ಮೇಲೆ ಹೋಗುತ್ತೋ, ಏನ್ ಈ 26 days ಕಿಜಿನ್ಸನ್ ಇದೆ ಇದನ್ನ ಬ್ರೇಕ್ ಮಾಡಿ ಯಾವಾಗ ಮೇಲ್ಗಡೆ ಬರುತ್ತೋ, ಅದು ಬೇಸಿಕಲಿ ನಮಗೆ ಬುಲ್ಲಿಶ್ ಕ್ರಾಸ್ ಓವರ್ ಅಂತ ಕರಿತೀವಿ, ಅದು ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ, ಅಥವಾ ಗೋಲ್ಡನ್ ಕ್ರಾಸ್ ಓವರ್ ಇನ್ ಇಚ್ಚಿಮುಖು ಅಂತಾನು ಕರಿತೀವಿ. ಸೊ ನಮಗೆ ಈ ಒಂದು ಫಾರ್ಮೇಶನ್ ಇಲ್ಲಿ ಸಿಕ್ಕಿದೆ. ಸೊ ಅದೇ ರೀತಿ ಪ್ರೀವಿಯಸ್ ಸಹ ನಮಗೆ ಇಲ್ಲೆಲ್ಲ ಒಂದು ಪ್ರೀವಿಯಸ್ ಲೊಕೇಶನ್ಸ್ ಅಲ್ಲಿ ಸಹ ನೀವು ಬ್ಯಾಕ್ ನೋಡಬಹುದು. ಸೊ ನಮಗೆ ಎಲ್ಲೆಲ್ಲ ಈ ಒಂದು ಫಾರ್ಮೇಶನ್ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಲೊಕೇಶನ್ ಸಹ ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಅನ್ನೋದು ಸಿಕ್ಕಿದೆ. ಸೊ ಈ ಒಂದು ಲೊಕೇಶನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಕ್ರಾಸ್ ಓವರ್ ಇನ್ ಇಚ್ಚಿಮುಖು. ಟೆಂಕೆನ್ಸನ್ ಅನ್ನುವಂತ ಇಂಡಿಕೇಟರ್ ಕಿಜಿನ್ಸನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಬಂದಿದೆ. ಸೊ ಇದು ಫಾಸ್ಟ್ ಮೂವಿಂಗ್ ಅಂತ ಏನ್ ಕರಿತೀವಿ ಇಚ್ಚಿಮುಖಲ್ಲಿ, ಫಾಸ್ಟ್ ಮೂವಿಂಗ್ ಸ್ಲೋ ಮೂವಿಂಗ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬಂದಿದೆ ಅಂತ ಕರಿತೀವಿ. ಸೊ ಇದು ಬಂದು ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಆಗುತ್ತೆ. ಇಲ್ಲಿ ಬೇಸಿಕಲಿ ನಾವು ಬೈಯಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಎವ್ರಿ ಗೋಲ್ಡನ್ ಕ್ರಾಸ್ ಓವರ್ ಸಕ್ಸಸ್ ಆಗುತ್ತಾ? ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಅದಕ್ಕಿಂತ ನಾವು ಇನ್ನೂ ಒಂದಷ್ಟು ಅಡ್ವಾನ್ಸ್ಡ್ ಆಗಿ ಟ್ರೇಡಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಿಮ್ಗೆ ಅರ್ಥ ಆಯ್ತಲ್ವಾ, ಯಾವಾಗ ಈ ತರ ಒಂದು ಗೋಲ್ಡನ್ ಕ್ರಾಸ್ ಓವರ್ ಬರುತ್ತೋ ಅವಾಗ ನಾವು ಬೈ ಸೈಡ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಪೋಸಿಟ್ ಕ್ರಾಸ್ ಓವರ್ ಯಾವಾಗ ಬರುತ್ತೋ ಅವಾಗ ಸೆಲ್ ಸೈಡ್, ಬೇಸಿಕಲಿ ನಾವು ಸೆಲ್ ಸೈಡ್ ಇಲ್ಲಿ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ, ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಮಗೆ ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ ಅನ್ನೋಂತಹ ಆಪ್ಷನ್ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಗೋಲ್ಡನ್ ಕ್ರಾಸ್ ಓವರ್ ಆದಾಗ ನನಗೆ ಇಲ್ಲೊಂದು ಗೋಲ್ಡನ್ ಕ್ರಾಸ್ ಓವರ್ ಆಯ್ತು, ಅದೇ ಟೈಮ್ಗೆ ಪ್ರೈಸ್ ಅನ್ನೋದು ಅದೇ ಲೊಕೇಶನ್ ರಿಟ್ರೇಸ್ಮೆಂಟ್ ಆಗ್ತಾ ಇದೆ. ಸೊ ನಾನು ಇಲ್ಲೋ ಅಥವಾ ಫಸ್ಟ್ ಬ್ಯಾಂಕ್ ಕ್ಯಾಂಡಲ್ ನಾನು ಬೈ ಮಾಡ್ತೀನಿ. ಸೊ ಅಲ್ಲಿಂದ ಪ್ರೈಸ್ ಅನ್ನೋದು ಎಷ್ಟು ಅಪ್ರಿಸಿಯೇಷನ್ ಆಗ್ತಾ ಇದೆ, ಈ ಲೊಕೇಶನ್ ಇಂದ ಹಿಡಿದು ನನಗೆ ಅಪ್ರಿಸಿಯೇಷನ್ ನೋಡಿದಾಗ 15% ಹಾರ್ಡ್ಲಿ 3 ದಿನ, ಬರೀ 3 ದಿನದಲ್ಲಿ 15% ಅನ್ನೋದು ಪ್ರೈಸ್ ಅಪ್ರಿಸಿಯೇಟ್ ಆಗ್ತಾ ಇದೆ. ಮೇ ಬಿ ಇಲ್ಲಿ ನಮ್ಗೆ ಒಂದು 40% ಪ್ರೈಸ್ ಅನ್ನೋದು ಅಪ್ರಿಸಿಯೇಟ್ ಆಗಿದೆ. ಸೊ ಈ ತರ ಒಂದು ಬಿಗ್ ಮೂವ್ಸ್ ನಾವು ಹೇಗೆ ಕ್ಯಾಪ್ಚರ್ ಮಾಡೋದು, ಟೆಂಕೆನ್ಸನ್ ನ ಮತ್ತೆ ಪಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಸ್ಟ್ರಾಟಜಿ ನಂಬರ್ 1 ಏನ್ ಹೇಳಿದೆ, ಟೆಂಕೆನ್ಸನ್ ಕ್ರಾಸಿಂಗ್ ಎವೋ ಕಿಜಿನ್ಸನ್ ಅಂದ್ರೆ ಏನು, ಈ ಫಾಸ್ಟ್ ಮೂವಿಂಗ್ ಕ್ರಾಸ್ ಆಗಿ ಮೇಲ್ಗಡೆ ಬರುತ್ತೆ ಸ್ಲೋ ಮೂವಿಂಗ್ ನ, ಅದು ಬೈಯಿಂಗ್ ಸಿಗ್ನಲ್. ಬಟ್ ಈ ಬೈಯಿಂಗ್ ಸಿಗ್ನಲ್ ಬಂದಾಗ ನಾವು ಏನೆಲ್ಲ ಚೆಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಮಾರ್ಕೆಟ್ ಅಲ್ಲಿ ನಾನು ಪ್ರೀವಿಯಸ್ಲಿ ಅಕ್ಯುಮುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸೊ ಎಲ್ಲಿ ಮಾರ್ಕೆಟ್ ನಮಗೆ ಈ ತರ ಅಕ್ಯುಮುಲೇಟ್ ಆಗುತ್ತೋ, ಈ ಒಂದು ಲೊಕೇಶನ್ ಏನ್ ಕರಿತೀವಿ ಈ ಅಕ್ಯುಮುಲೇಷನ್ ಝೋನ್ ನ, ಸೊ ಇಲ್ಲಿ ಬೇಸಿಕಲಿ ಸುಮಾರು ಜನ ಪಾರ್ಟಿಸಿಪೆಂಟ್ಸ್ ಇಲ್ಲ, ಲಿಕ್ವಿಡಿಟಿ ಇಲ್ಲ ಅಂತ ಅನ್ಕೊಂತಾರೆ. ಸೊ ಅದು ರಾಂಗ್ ಆಕ್ಚುಲಿ. ಸೊ ಇಲ್ಲಿ ಅಕ್ಯುಮುಲೇಷನ್ ಝೋನ್ ಅಂತ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ, ಸೊ ಈ ಅಕ್ಯುಮುಲೇಷನ್ ಝೋನ್ ಅಲ್ಲಿ ನಮ್ಗೆ ಏನ್ ಕನ್ಫರ್ಮೇಶನ್ ಆಗುತ್ತೆ ಅಂದ್ರೆ, ಇನ್ಸ್ಟಿಟ್ಯೂಷನ್ಸ್ ಅಥವಾ ಸ್ಮಾರ್ಟ್ ಮನಿ ಅಂತ ಏನ್ ಕರಿತೀವಿ, ಅವರು ಮೇಲ್ಗಡೆನೂ ಪ್ರೈಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಸೆಲ್ಲಿಂಗ್ ಪ್ರೆಷರ್ ನ ಕ್ರಿಯೇಟ್ ಮಾಡಿ, ಬಾಟಮ್ ಅಲ್ಲಿ ಪ್ರೈಸ್ ನ ರೇಂಜ್ ನ ಕ್ರಿಯೇಟ್ ಮಾಡಿ, ಸೆಂಟ್ರಲ್ಲಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಕರಿತೀವಿ. ಸೊ ಈ ಲಿಕ್ವಿಡಿಟಿ ಎಷ್ಟು ಜಾಸ್ತಿ ಕಲೆಕ್ಟ್ ಆಗುತ್ತೋ ಅಷ್ಟು ಬಿಗ್ ಮೂವ್ ನಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಬರುತ್ತೆ ಅಂತ ಅರ್ಥ. ಸೊ ಕೆಲವು ಸ್ಟಾಕ್ಸ್ ಅಲ್ಲಿ ನೋಡಿ, ಈ ತರ ಒಂದು ಪ್ರೈಸ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಒಂದ್ಸರಿ ಬ್ರೇಕ್ಔಟ್ ಕೊಟ್ಟ ಅಂದ್ರೆ ಅಲ್ಲಿಂದ ಒಂದು 20-30% ಸಡನ್ ಆಗಿ ಮೂಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಸೊ ಅದನ್ನ ನಾವು ಅಕ್ಯುಮುಲೇಷನ್ ಝೋನ್ ಅಂತ ಕರಿತೀವಿ. ಅಕ್ಯುಮುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ನೀವು ಇನ್ನೊಂದು ಅಕ್ಯುಮುಲೇಷನ್ ಝೋನ್ ನಿಮ್ಗೆ ಯಾವುದೇ ತರದ ಕ್ಲಾರಿಟಿ ಕೊಡಲ್ಲ, ಬುಲ್ಲಿಶ್ ಸೈಡ್ ಹೋಗುತ್ತೆ ಬೇರೆ ಸೈಡ್ ಹೋಗುತ್ತೆ ಅಂತ ಕ್ಲಾರಿಟಿ ಕೊಡಲ್ಲ ಅಂಟಿಲ್ ಅನ್ಲೆಸ್ ನೀವು ಬ್ರೇಕ್ಔಟ್ ಸಿಗೋ ತನಕ. ಆದ್ರೆ ಇಚ್ಚಿಮುಖನ್ನ ನಾವು ಯೂಸ್ ಮಾಡ್ಕೊಂಡು ಫಸ್ಟ್ ನಾವು ಬೈಯರ್ಸ್ ಕಂಟ್ರೋಲ್ ಕನ್ಫರ್ಮೇಶನ್ ತಗೊಂಡ್ಬಿಡ್ತೀವಿ. ಓಕೆನಾ, ಆ ಸ್ಟಾಕ್ ಆಲ್ರೆಡಿ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದೆ. ಆ ಬೈಯರ್ಸ್ ಕಂಟ್ರೋಲ್ ಬಂದ ಮೇಲೆ ಅಕ್ಯುಮುಲೇಟ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಬಿಗ್ ರ್ಯಾಲಿ ಅನ್ನೋ ಸಿಗುತ್ತೆ ಫ್ಯೂಚರ್ ಅಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಅಕ್ಯುಮುಲೇಷನ್ ಅಲ್ಲಿ ನಾವು ಎಂಟ್ರಿ ತಗೊಂಡ್ಬಿಡ್ತೀವಿ. ಸೊ ಅಕ್ಯುಮುಲೇಷನ್ ನಾವು ಎಂಟ್ರಿ ತಗೊಂಡಾಗ ನಮ್ಗೆ ಅಲ್ಲಿಂದ ಒಂದು ಬಿಗ್ ಮೂವ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ ಫಸ್ಟ್ ರೂಲ್ ನಂಬರ್ 1 ಏನಂತಂದ್ರೆ, ಸ್ಟ್ರಾಟಜಿ ನಂಬರ್ 1 ಅಲ್ಲಿ, ಸೊ ಫಸ್ಟ್ ನಮಗೆ ಟೆಂಕೆನ್ಸನ್ ಅನ್ನೋದೇನಿದೆ ನಾನು ಝೂಮ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇನ್ನು ಕ್ಲಿಯರ್ ಆಗಿ. ಸೊ ಟೆಂಕೆನ್ಸನ್ ಅಥವಾ ಈ ಬ್ಲೂ ಲೈನ್ ಏನಿದೆ, ಈ ಬ್ಲೂ ಲೈನ್ ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರಬೇಕು. ಸೊ ನಾನು ನಿಮ್ಗೆ ಈ ಒಂದು ಥಿಕ್ನೆಸ್ ನ ಇನ್ನೂ ಜಾಸ್ತಿ ಮಾಡಿ ತೋರಿಸ್ಕೊಡ್ತೀನಿ, ಇನ್ನು ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ 3 ಇಟ್ಕೊಂತೀನಿ ಅಂಡ್ ಇದನ್ನು ಸಹ ನಾನು 3 ಇಟ್ಕೊಂತೀನಿ. ಸೊ ಇವಾಗ ನೋಡಿ, ಯಾವಾಗ ನಮ್ಗೆ ಈ ಒಂದು ಬ್ಲೂ ಲೈನ್ ಏನಿದೆ ಇದು ಕ್ರಾಸ್ ಮಾಡಿ ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರುತ್ತೋ, ಸೊ ಅವಾಗ ನಾವು ಇದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಥವಾ ಬೈಯಸ್ ಕಂಟ್ರೋಲ್ ಅಲ್ಲಿ ಇದೆ ಸ್ಟಾಕ್ ಅಂತ ಕರಿತೀವಿ. ಬಟ್ ಸುಮಾರು ಸಲ ಏನಾಗುತ್ತೆ, ನಮ್ಗೆ ಈ ತರ ಬೈಯಸ್ ಕಂಟ್ರೋಲ್ ಬಂದ್ಮೇಲೆ ಸ್ಟಾಕ್ ಎಷ್ಟೊಂದ್ಸರಿ ಫೇಲ್ಯೂರ್ ಆಗ್ಬಿಡುತ್ತೆ, ಎಷ್ಟೊಂದ್ಸಲಿ ಡೌನ್ ಹೋಗುತ್ತೆ. ಬಟ್ ಅದು ನಮ್ಗೆ ಈಗ ಬೈಯಸ್ ಕಂಟ್ರೋಲ್ ಬಂದ್ಮೇಲೆ ನಮ್ಗೆ ಬಿಗ್ ರ್ಯಾಲಿ ಸಿಗ್ಬೇಕು. ಬಿಗ್ ರ್ಯಾಲಿ ಸಿಗ್ಬೇಕಂದ್ರೆ ಆ ಪ್ರೈಸ್ ಒಂದು ಬೈಯಸ್ ಕಂಟ್ರೋಲ್ ಸಿಕ್ತು. ಫಸ್ಟ್ ಕನ್ಫರ್ಮೇಶನ್ ಏನು, ನನಗೆ ಈ ಬ್ಲೂ ಲೈನ್ ಅನ್ನೋದು ರೆಡ್ ಲೈನ್ ನ ಕ್ರಾಸ್ ಮಾಡಿ ಮೇಲೆ ಬಂತು, ಇದು ಬಂದು ಫಸ್ಟ್ ಕನ್ಫರ್ಮೇಶನ್. ಸೆಕೆಂಡ್ ಕನ್ಫರ್ಮೇಶನ್ ಬಂದು ಆ
ಸ್ಟಾಕ್ ಅಕ್ಯುಮುಲೇಟ್ ಆಗಬೇಕು 15 to 20 ಡೇಸ್ ಆ ಒಂದು ರೇಂಜ್ ಅಲ್ಲೇ ಅಕ್ಯುಮುಲೇಟ್ ಆಗಬೇಕು. ಅಕ್ಯುಮುಲೇಟ್ ಅಂದ್ರೆ ನಮಗೆ ಆ ಸ್ಟಾಕ್ ಅಲ್ಲೇ ಅದೇ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನೀವು ಹೇಗೆ ಅಕ್ಯುಮುಲೇಷನ್ ಮಾರ್ಕ್ ಮಾಡೋದು ಅಂತಂದ್ರೆ, ಯಾವಾಗ ನಮ್ಗೆ ಈ ತರ ಒಂದು ಬ್ರೇಕ್ಔಟ್ ಸಿಗುತ್ತೋ, ಈ ತರ ಒಂದು ಏನು ಕ್ರಾಸ್ ಓವರ್ ಸಿಗುತ್ತೋ, ಕ್ರಾಸ್ ಓವರ್ ಸಿಕ್ಕಿದ್ಮೇಲೆ ಆ ಹೈಯೆಸ್ಟ್ ಪಾಯಿಂಟ್ ನ ಮತ್ತೆ ಕ್ರಾಸ್ ಓವರ್ ಸಿಕ್ಕಿಂತ ಬಿಫೋರ್ ಲೋಯೆಸ್ಟ್ ಪಾಯಿಂಟ್ ನ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಯಾವಾಗ ನಮ್ಗೆ ಇಲ್ಲಿ ಈ ತರ ಒಂದು ಕ್ರಾಸ್ ಓವರ್ ಸಿಗುತ್ತೋ, ಕ್ರಾಸ್ ಓವರ್ ಆದ್ಮೇಲೆ ನಿಮ್ಗೆ 3 ತರ ಸಿಚುವೇಶನ್ ಇರುತ್ತೆ. ಒಂದು ಕ್ರಾಸ್ ಓವರ್ ಆದ್ಮೇಲೆ ಈ ತರ ವೆರಿ ಬಿಗ್ ಬಾಯಿಂಗ್ ಸೈಡ್ ಕಂಟಿನ್ಯೂಸ್ ಆಗಿ ಗ್ರೀನ್ 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 ಅಂತ ಹೋಗ್ಬಿಡುತ್ತೆ ಮಾರ್ಕೆಟ್. ಎರಡನೇ ಸಿಚುವೇಶನ್ ಬಂದು ಇಲ್ಲ ಅಲ್ಲಿಂದ ಒಂದ್ 2 ಬೈಯಿಂಗ್ ಕ್ಯಾಂಡಲ್ ಬಂದು ಅಲ್ಲೇ ಅಕ್ಯುಮುಲೇಟ್ ಆಗ್ಬಿಡುತ್ತೆ, ಅಲ್ಲೇ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿರುತ್ತೆ ಪ್ರೈಸ್. ಇನ್ನೊಂದು ಮೂರನೇ ಸಿಚುವೇಶನ್ ಈ ತರ ನಮಗೆ ಗೋಲ್ಡನ್ ಕ್ರಾಸ್ ಓವರ್ ಆದ್ಮೇಲೆ ಇಚಿಮುಖಲ್ಲಿ ಸಡನ್ ಆಗಿ ಪ್ರೈಸ್ ಬಿದ್ದೋಗುತ್ತೆ. ಸೊ ನಾನು ಸಡನ್ ಆಗಿ ಪ್ರೈಸ್ ಇಂಪಲ್ಸಿವ್ ಅಪ್ ಮೂವ್ ನಾನು ನೋಡ್ತಾ ಇಲ್ಲ, ಇಂಪಲ್ಸಿವ್ ಡೌನ್ ಮೂವ್ ನಾನು ನೋಡ್ತಾ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಪ್ರೈಸ್ ಅಕ್ಯುಮುಲೇಷನ್. ಈ ಅಕ್ಯುಮುಲೇಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಿಫೋರ್ ದ ಬಿಗ್ ಮೂವ್. ಸೊ ಆ ಬಿಗ್ ಮೂವ್ ಗೋಸ್ಕರ ನಾವು ಈ ಒಂದು ಅಕ್ಯುಮುಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ನನ್ನ ಕನ್ಫರ್ಮೇಷನ್ ಕ್ರಾಸ್ ಓವರ್, ಸೆಕೆಂಡ್ ಕನ್ಫರ್ಮೇಷನ್ ಅಕ್ಯುಮುಲೇಷನ್. ನನಗೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ ನನಗೆ ಈ ತರ ಒಂದು ಅಕ್ಯುಮುಲೇಷನ್ ಸಿಗ್ತಾ ಇದೆ ಅಂತಂದ್ರೆ ನಾನು ಈ ಒಂದು ರೇಂಜ್ ಬೋರ್ಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಬಿಗ್ ರ್ಯಾಲಿ ಸಿಗುತ್ತೆ ಬೈಯಿಂಗ್ ಸೈಡ್ ಅಂತ. ಈಗ ನಾನು ಮಾರ್ಕ್ ಮಾಡೋದು ಹೇಗೆ ಸರ್? ಈಗ ನಾನು ಜಸ್ಟ್ ಲೈಕ್ ದಟ್ ನಾನು ಇಲ್ಲಿ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಬಿಟ್ಟೆ, ಬಟ್ ಬಿಗಿನರ್ ಆಗಿ ನಾವು ಹೇಗೆ ಲೆವೆಲ್ಸ್ ನ ಮಾರ್ಕ್ ಮಾಡೋದು ಅಂತ ನೀವು ಕೇಳೋದಾದ್ರೆ ನೋಡಿ, ಈಗ ಇಲ್ಲೇನಾಗಿದೆ ಪ್ರೈಸ್ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ 2 ದಿನ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಅರ್ಥ ಆಯ್ತಾ? ಸೊ ಬೈಯಿಂಗ್ ಕ್ಯಾಂಡಲ್ ಬಂದ್ಮೇಲೆ ನಮ್ಗೆ ಏನಾಗಿದೆ, ಅಲ್ಲಿಂದ ಪ್ರೈಸ್ ಯೂಟರ್ನ್ ಆಗಿದೆ. ಯೂಟರ್ನ್ ಆದ್ಮೇಲೆ ಹೈ ಪಾಯಿಂಟ್ ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈಗ ಈ ಪ್ರೈಸ್ ಅನ್ನೋದು ಇಲ್ಲಿ ತನಕ ಅಪ್ಪು ಬಂದಿದೆಯಲ್ವಾ, ಈ ಅಪ್ಪು ಬರಕ್ಕೆ ಯಾವ್ದೋ ಒಂದು ಸ್ವಿಂಗ್ ಲೋ ಪಾಯಿಂಟ್ ಅಂತ ಇರುತ್ತಾ, ಯಾವ್ದೋ ಒಂದು ಲೋ ಪಾಯಿಂಟ್ ಇದ್ರೆ ತಾನೇ ನಮ್ಗೆ ಹೈ ಅನ್ನೋದು ಕ್ರಿಯೇಟ್ ಆಗೋದು. ಸೊ ಹೈ ಪಾಯಿಂಟ್ ಗೆ ರೀಚ್ ಆಗೋಕ್ಕಿಂತ ಬಿಫೋರ್ ಒಂದು ಲೋ ಪಾಯಿಂಟ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಪ್ರತಿಯೊಂದು ಸ್ಟಾಕ್ ಅಲ್ಲಿ ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ. ಆ ಲೋ ಪಾಯಿಂಟ್ ಅನ್ನು ಸಹ ನೀವು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈ ಬಿಟ್ವೀನ್ ನಮ್ಗೆ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗಬೇಕು ಅಪ್ ಟು 15 to 20 ಡೇಸ್ ಮಿನಿಮಮ್. ನಮಗೆ ಈ ಒಂದು ಪ್ರೈಸ್ ಅನ್ನೋದು ಆ ರೇಂಜ್ ಬೌಂಡ್ ಕ್ರಿಯೇಟ್ ಆಗಬೇಕು. ಒನ್ಸ್ ಈ ರೇಂಜ್ ಬೌಂಡ್ ನ ಕ್ರಿಯೇಟ್ ಆದ್ಮೇಲೆ ಈ ರೇಂಜ್ ಬೌಂಡ್ ಬ್ರೇಕ್ಔಟ್ ಅಲ್ಲಿ ನೀವು ಎಂಟ್ರಿ ತಗೋಬಹುದು. ಒಂದು ಇಲ್ಲ ನೀವು ಒಂದು 15 ಡೇಸ್ ನಂಗೆ ಕನ್ಫರ್ಮೇಶನ್ ಸಿಕ್ತು ಸರ್ ಪ್ರೈಸ್ ಅಲ್ಲೇ ಅಕ್ಯುಮುಲೇಟ್ ಆಗ್ತಿದೆ, ಇಲ್ಲಿ ಬಯಸ್ ಕಂಟ್ರೋಲ್ ಅಲ್ಲಿ ಇದೆ. ಸೊ ನೀವು ಆ 15 ಡೇಸ್ ಮುಗಿದ್ಮೇಲೆ ಯಾವ್ದಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಸಹ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ತಗೊಂಡು ಏನು ಸ್ವಿಂಗ್ ಲೋ ಅಂತ ಇಟ್ಕೊಂಡಿದಿರಲ್ವಾ, ಈ ಬಾಟಮ್ ಅಲ್ಲಿ ಏನು ಸ್ವಿಂಗ್ ಲೋ ಇಟ್ಕೊಂಡಿದ್ರ ಇದ್ರ ಕೆಳಗಡೆ ನೀವು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೋಬಹುದು. ಸೊ ಈ ತರ ಒಂದು ಫಾರ್ಮೇಶನ್ ಯಾವಾಗಾದ್ರೂ ಬರ್ತಾ ಇದೆ ಅಂತಂದ್ರೆ ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ಬಿಗ್ ರ್ಯಾಲಿನ ಕ್ಯಾಪ್ಚರ್ ಮಾಡಬಹುದು ಅಂತ ಅರ್ಥ. ಸೊ ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾವೇನ್ ಮಾಡೋಣ, ಬ್ರೇಕ್ಔಟ್ ತಗೊಳ್ಳೋಣ. ಬ್ರೇಕ್ಔಟ್ ನಮಗೆ ಮೋರ್ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ನೋಡಿ, ಈ ಕ್ಯಾಂಡಲ್ ನನಗೆ ಬ್ರೇಕ್ಔಟ್ ಸಿಗ್ತಾ ಇದೆ ಅಂಡ್ ರೀಸೆಂಟ್ ಸ್ವಿಂಗ್ ಲೋ ಬಂದ್ ನನಗೆ ಈ ಲೊಕೇಶನ್ ಇದೆ. ಡಿಸ್ಟೆನ್ಸ್ ನ ಚೆಕ್ ಮಾಡ್ಕೊಳ್ಳಿ, ವೆರಿ ಗುಡ್ ಡಿಸ್ಟೆನ್ಸ್ ಅನ್ನೋದು ನಮಗೆ SL ಸಿಗ್ತಾ ಇದೆ. ಸೊ ಇಲ್ಲಿ ಇಚ್ಚಿಮುಕು ಟ್ರೇಡಿಂಗ್ ಸಿಸ್ಟಮ್ ನಿಮ್ಗೆ ಯಾವತ್ತು ಬಿಟ್ ಲಾಂಗರ್ ಡ್ಯೂರೇಷನ್ ಅಲ್ಲಿ ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ತುಂಬಾ ಕಡಿಮೆ ಡ್ಯೂರೇಷನ್, ಶಾರ್ಟ್ ಡ್ಯೂರೇಷನ್ ಹೋದ್ರೆ ನಿಮ್ಗೆ ಏನಾಗುತ್ತೆ, ಫೇಲ್ಯೂರ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಇಚ್ಚಿಮುಕು ಯಾವತ್ತೂ ಆಗ್ಲಿ ನಮಗೆ ಹೈಯರ್ ಟೈಮ್ ಫ್ರೇಮ್ ಗೆ ಬಿಲ್ಡ್ ಮಾಡಿರುವಂತ ಒಂದು ಟ್ರೇಡಿಂಗ್ ಸಿಸ್ಟಮ್. ಇದು ಯಾವುದೇ ತರದ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಗೆ ಬಿಲ್ಡ್ ಮಾಡಿರುವಂತದ್ದು ಅಲ್ಲ. ಸೊ ಈಗ ನೀವು ಅಬ್ಸರ್ವ್ ಮಾಡಿ, ಈ ಲೊಕೇಶನ್ ಏನಾದ್ರೂ ಎಂಟ್ರಿ ತಗೊಂತೀನಿ ಅಂತಂದ್ರೆ ಏನ್ ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಸಿಕ್ಕಿದೆಯೋ ಇದು ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ. ಸಾರಿ, ಈ ಕ್ಯಾಂಡಲ್ ಬಂದಂಗೆ ಬ್ರೇಕ್ಔಟ್ ಕ್ಯಾಂಡಲ್ ಇದೆ. ನನ್ನ ಲೊಕೇಶನ್ ಯಾವುದು, ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ಬ್ರೇಕ್ಔಟ್ ಸಿಗ್ತಾ ಇದೆ ಅಂಡ್ ಈ ರೀಸೆಂಟ್ ಸ್ವಿಂಗ್ ಲೋ ಏನಿದೆ ಈ ಲೊಕೇಶನ್ ಬಂದು ನಾನು ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಕೊಂತಾ ಇದ್ದೀನಿ. ಸೊ ಈಗ ಫಸ್ಟ್ ಟಾರ್ಗೆಟ್ ನಾವೇನ್ ಇಟ್ಕೊಂತೀವಿ ಅಂದ್ರೆ 1:2. ಫಸ್ಟ್ ಟಾರ್ಗೆಟ್ ನ 1:2 ಇಟ್ಕೊಂತೀವಿ. ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ಸೊ 1:2 ಇಟ್ಟಾಗಿದ ತಕ್ಷಣ ನಾವು 50% ಆಫ್ ಅವರ್ ಹೋಲ್ಡಿಂಗ್ಸ್ ರಿಲೀಸ್ ಮಾಡ್ತೀವಿ. ರಿಮೈನಿಂಗ್ 2 ಟೈಮ್ಸ್ ಏನ್ ಟಾರ್ಗೆಟ್ ಇದೆ ಅದನ್ನ ಬಂದು 50% ನ ಟ್ರಯಲ್ ಮಾಡ್ತೀವಿ ಅಲ್ಲಿಗೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿ, ನನಗೆ ಈ ಒಂದು ಫಾರ್ಮೇಶನ್ ಇಂದ 1:2 ಅಂತ ನಾನು ನೋಡಿದಾಗ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ಬಂದು 1:2 ಆಗಿರುತ್ತೆ. ಸೊ ನನಗೆ ರಿಸ್ಕ್ ಅಂಡ್ ರಿವಾರ್ಡ್ ನಾನು ನೋಡೋದಾದ್ರೆ ನಂಗೆ ರಿಸ್ಕ್ ಎಷ್ಟಿದೆ, 8% ರಿಸ್ಕ್ ಇದೆ. ನೀವು ಅಬ್ಸರ್ವ್ ಮಾಡಿ, ಈ ಲೊಕೇಶನ್ ನಮಗೆ ರಿಸ್ಕ್ ಅಂತ ನಾವು ನೋಡಿದಾಗ ಜಸ್ಟ್ 8% ನನಗೆ ರಿಸ್ಕ್ ಇದೆ ಅಂಡ್ ರಿವಾರ್ಡ್ ಅಂತ ನೋಡಿದಾಗ ನನಗೆ 18%, 8.8 ರಿಸ್ಕ್ ಇದ್ರೆ 18% ನನಗೆ ರಿವಾರ್ಡ್ ಅನ್ನು ಸಿಗ್ತಾ ಇದೆ ಅಂಡ್ 1:2 ರಿವಾರ್ಡ್ ನನಗೆ ಸಿಕ್ತು. ಇನ್ನೂ ಆ ಸ್ಟಾಕ್ ಅಲ್ಲಿ ಬುಲ್ಲಿ ಸ್ಟ್ರೆಂತ್ ಇದೆ, ರ್ಯಾಲಿ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ನಾನು ಇನ್ನೂ ಪಾರ್ಟಿಸಿಪೇಟ್ ಮಾಡ್ಬೇಕು ಆ ಸ್ಟಾಕ್ ಅಲ್ಲಿ. ಈಗ ಲೆಟ್ಸ್ ಅಸ್ಯೂಮ್ ನಾನು ಏನಾದ್ರು ಈ ಸ್ಟಾಕ್ ಅಲ್ಲಿ ಒಂದು 1 lakh rupees ನಾನು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ತಿಳ್ಕೊಳ್ಳೋಣ. ಸೊ 1 lakh rupees ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನ್ ನನಗೆ 1:2 ಅನ್ನೋದು ಪ್ರಾಫಿಟ್ ಸಿಗುತ್ತೋ ಅವಾಗ ನಾನೇನ್ ಮಾಡ್ತೀನಿ, ನನ್ನ 50% ಅಮೌಂಟ್ ನ ರಿಲೀಸ್ ಮಾಡ್ತೀನಿ. ಅಂದ್ರೆ 50,000 ರೂಪಾಯಲ್ಲಿ ಎಷ್ಟು ಪ್ರಾಫಿಟ್ ಬಂದಿರುತ್ತೋ ಅಷ್ಟು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀನಿ. ರಿಮೈನಿಂಗ್ 50K ಏನಿರುತ್ತೋ ನಮ್ಮ ಕ್ಯಾಪಿಟಲ್, ಇನ್ವೆಸ್ಟೆಡ್ ಕ್ಯಾಪಿಟಲ್, ಸೊ ಅದರಲ್ಲಿ ಇಫ್ ಇನ್ ಕೇಸ್ ಡೌನ್ ಬಂತ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್, ಅಂದ್ರೆ ನಾನು ಎಲ್ಲಿ ಬೈಯಿಂಗ್ ಮಾಡಿರ್ತೀನೋ ಅದೇ ಪ್ರೈಸ್ ಗೆ ಸ್ಟಾಪ್ ಲಾಸ್ ನ ಅಥವಾ GTT ಆರ್ಡರ್ ನ ಮೋಡಿಫೈ ಮಾಡಿರ್ತೀನಿ. ಅದೇ ಅಲ್ಲಿಂದ ಇನ್ನು ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಪ್ರೈಸ್, ಸೊ ರಿಮೈನಿಂಗ್ ಏನ್ 2 ಟೈಮ್ಸ್ ನನ್ನ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಇರುತ್ತೆ. ಯಾಕಂದ್ರೆ ಇದು ಬುಲ್ ರನ್ ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಇದು ಬುಲ್ ನ ರ್ಯಾಲಿನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಒಂದು ಬೈರ್ಸ್ ಕಂಟ್ರೋಲ್, ಎರಡನೇದು ಬಂದು
ಅಕ್ಯುಮುಲೇಷನ್, ಒಂದು ರೇಂಜ್ ಬೌಂಡ್ ಅಂತ ನಾವೇನ್ ನೋಡಿದ್ವಿ, ಈ ಅಕ್ಯುಮುಲೇಷನ್ ನಮಗೆ ಬೇಸಿಕಲಿ ರೆಪ್ರೆಸೆಂಟ್ ಮಾಡೋದೇ ಒಂದು ರ್ಯಾಲಿನ. ಸೊ ಅಲ್ಲಿಂದ ನಾವು ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ 1:4 ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ನೋಡಿ 1:4 ನಮ್ ಟಾರ್ಗೆಟ್ ಈ ತರ ಒಂದು ಅಚೀವ್ ಆಗುತ್ತೆ. ಈ ತರ ಇಚಿಮುಕು ಬೇಸ್ ಆಗಿ ಇಟ್ಕೊಂಡು ನಾವು ವೆರಿ ಗುಡ್ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಯೂಸ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟೇಬಲ್ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಬಹುದು. ಸೊ ನೋಡಿ ನನಗೆ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೋಡಿದಾಗ ರಿವಾರ್ಡ್ ನನಗೆ ಎಷ್ಟಿದೆ 35% ನನಗೆ ರಿವಾರ್ಡ್ ಇದೆ. ಸೊ ನಮಗೆ ರಿಸ್ಕ್ ಎಷ್ಟಿದೆ 8.8%. ಇಫ್ ಇನ್ ಕೇಸ್ ನನಗೆ ಅಗೇನೆಸ್ಟ್ ಹೋಯ್ತು ಟ್ರೆಂಡ್ 8% ರಿಸ್ಕ್ 35% ರಿವಾರ್ಡ್ 35% ರಿವಾರ್ಡ್ ಜಸ್ಟ್ ಲೈಕ್ ದಟ್ ಬುಕ್ ಮಾಡ್ತೀವಿ. ಇಲ್ಲ, ನಾವು ಎರಡು ಹಂತದಲ್ಲಿ ಬುಕ್ ಮಾಡ್ತೀವಿ ರಿವಾರ್ಡ್ ನ. ಮೊದಲನೇ ಹಂತದಲ್ಲಿ 1:2 ಬುಕ್ ಮಾಡ್ತೀವಿ, ಎರಡನೇ ಹಂತದಲ್ಲಿ 1:4 ಬುಕ್ ಮಾಡ್ತೀವಿ. ಸೊ ಈ ತರ ನಾವು ಇಚಿಮುಕು ಬೇಸ್ ಆಗಿ ಇಟ್ಕೊಂಡು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ನಾನು ನಿಮ್ಗೆ ಇನ್ನೂ ಒಂದ್ ಎರಡು ಎಕ್ಸಾಂಪಲ್ ನ ತೋರಿಸ್ಕೊಡ್ತೀನಿ. ಇಚಿಮುಕನ ಬೇಸ್ ಆಗಿ ಇಟ್ಕೊಂಡು ನಾವು ಯಾವ ತರ ಈ ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಅಕ್ಯುಮುಲೇಷನ್ ನ ಬೇಸ್ ಆಗಿ ಇಟ್ಕೊಂಡು ಟ್ರೇಡ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ಎಕ್ಸಾಂಪಲ್ ಬಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ NTPC ಅನ್ನುವಂತ ಸ್ಟಾಕ್. ಸೊ ಈ NTPC ಸ್ಟಾಕ್ ನ ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಮ್ಗೆ ಇಚಿಮುಕು ಟೆಂಕೆನ್ಸನ್ ಏನಿದೆ, ಸೊ ಟೆಂಕೆನ್ಸನ್ ಕಿಜಿನ್ಸನ್ ನ ಕ್ರಾಸ್ ಮಾಡಿ ಮೇಲೆ ಬರ್ತಾ ಇದೆ. ಸೊ ಯಾವಾಗ ನಮ್ಗೆ ಈ ತರ ಕ್ರಾಸ್ ಓವರ್ ಸಿಗುತ್ತೋ ನಾವು ಅದನ್ನ ಗೋಲ್ಡನ್ ಕ್ರಾಸ್ ಓವರ್ ಅಥವಾ ಬೈಯಸ್ ಕಂಟ್ರೋಲ್ ಅಂತ ಕರಿತೀವಿ. ಒಂದ್ಸಲ ನಮಗೆ ಬೈಯಸ್ ಕಂಟ್ರೋಲ್ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಈ ಹೈಯೆಸ್ಟ್ ಅಂದ್ರೆ ಅಲ್ಲಿಂದ ಒಂದು ಎರಡು ಬೈಯಿಂಗ್ ಕ್ಯಾಂಡಲ್ ಬರುತ್ತೆ. ಆದ್ಮೇಲೆ ಪ್ರೈಸ್ ಅನ್ನೋದು ಯೂಟರ್ನ್ ತಗೊಳುತ್ತೆ, ರೀಟ್ರೇಸ್ಮೆಂಟ್ ಆಗಿ ಶುರು ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ಪ್ರೈಸ್ ಅನ್ನೋದು ಯೂಟರ್ನ್ ಆಗ್ತಾ ಇದೆ, ಇದು ಬಂದು ಅಕ್ಯುಮುಲೇಟ್ ಆಯ್ತು. ಅದೇ ರೀತಿ ಇದಕ್ಕೆ ಒಂದು ಲೋಯೆಸ್ಟ್ ಪಾಯಿಂಟ್ ಅಂತ ಇರುತ್ತೆ. ಏನ್ ಈ ಪ್ರೈಸ್ ಇಲ್ಲಿ ತನಕ ಬಂದಿದೆ ಇದಕ್ಕೊಂದು ಸ್ವಿಂಗ್ ಲೋ ಅಂತ ಕ್ರಿಯೇಟ್ ಆಗಿರುತ್ತೆ. ಈ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ಸ್ವಿಂಗ್ ಲೋ. ಸೊ ಬ್ರೇಕ್ಔಟ್ ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲ್ ಬಂದಂಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ. ನನ್ನ ಲೋಯೆಸ್ಟ್ ಪಾಯಿಂಟ್ ಅಲ್ಲಿದೆ, ಈ ಕ್ಯಾಂಡಲ್ ಬಂದಂಗೆ ಲೋಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಕಂಪ್ಲೀಟ್ ಅಲ್ಲಿ ನನಗೆ ಮಿನಿಮಮ್ 15 ರಿಂದ 20 ದಿನ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗಬೇಕು, ಹಾರಿಜಾಂಟಲ್ ಟ್ರೆಂಡ್ ಅಥವಾ ಸೈಡ್ ವೇಸ್ ಆಕ್ಷನ್ ಅನ್ನೋದು ಕ್ರಿಯೇಟ್ ಆಗಬೇಕು. ಸೊ ಎಕ್ಸಾಕ್ಟ್ಲಿ ನಂಗೆ ಇಲ್ಲಿ ಏನಾಗ್ತದೆ, ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಈ ಅಕ್ಯುಮುಲೇಷನ್ ಆಗ್ತಾ ಇದೆ ಅಂತಂದ್ರೆ ಲಿಕ್ವಿಡಿಟಿ ಬೈಯಸ್ ಕಂಟ್ರೋಲ್ ಬಂದು ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಅರ್ಥ. ಸೊ ಈ ಒಂದು ಫಾರ್ಮೇಶನ್ ಯಾವಾಗ ಸಿಗುತ್ತೋ ಅವಾಗ ಇಮಿಡಿಯೇಟ್ಲಿ ನಾವೇನ್ ಮಾಡ್ತೀವಿ, ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ. ಎಕ್ಸಾಕ್ಟ್ಲಿ ನಾವು ಬ್ರೇಕ್ಔಟ್ ಕ್ಯಾಂಡಲ್ ಮಾರ್ಕ್ ಮಾಡೋದಾದ್ರೆ ಸೊ ಈ ಒಂದು ಲೊಕೇಶನ್ ಏನಿದೆ, ಸೊ ಈ ಕ್ಯಾಂಡಲ್ ನಮ್ ಎಂಟ್ರಿ ಇರುತ್ತೆ. ಅಂಡ್ ಆ ಸ್ವಿಂಗ್ ಲೋ ಪಾಯಿಂಟ್ ಏನಿದೆ, ಸ್ವಿಂಗ್ ಲೋ ಪಾಯಿಂಟ್ ಎಕ್ಸಾಕ್ಟ್ಲಿ ನನಗೆ ಈ ಪಾಯಿಂಟ್ ಬಂದಂಗೆ ಸ್ವಿಂಗ್ ಲೋಯೆಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಇಫ್ ಇನ್ ಕೇಸ್ ಈ ಸ್ಟಾಕ್ ಸರ್ ಸ್ಟಾಪ್ ಲಾಸ್ ಹಿಟ್ ಮಾಡ್ಬೇಕಂದ್ರೆ 8.4% ಇದೆ. ಜಸ್ಟ್ ಲೈಕ್ ದಟ್ ಇವತ್ತು ಬೈ ಮಾಡಿದ್ರೆ ನಾಳೆ ಸ್ಟಾಪ್ ಲಾಸ್ ಹಿಟ್ ಮಾಡಕ್ ಆಗಲ್ಲ. ಇವನ್ ಸ್ಟಾಪ್ ಲಾಸ್ ಹಿಟ್ ಮಾಡಕ್ಕೂ ಸಹ 20 ದಿನ 15 ದಿನ ಈ ತರ ಟೈಮ್ ತಗೊಳುತ್ತೆ. ಸೊ ಈ ಈಕ್ವಿಟಿ ಯಾವತ್ತು ನಮ್ಗೆ ಏನ್ ಹೇಳುತ್ತೆ, ಇಟ್ಸ್ ಆಲ್ ಅಬೌಟ್ ಗೇಮ್ ಆಫ್ ಪೇಷನ್ಸ್ ಅಂತ ಕರಿತೀವಿ. ಯಾರಿಗೆ ಜಾಸ್ತಿ ಪೇಷನ್ಸ್ ಇರುತ್ತೋ ಅವರೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾರ್ಕೆಟ್ ಅಲ್ಲಿ ವಿನ್ ಆಗೋದು. ಯಾರಿಗೆ ಇಂಪಲ್ಸಿವ್ ಡಿಸಿಷನ್ಸ್ ತಗೊಂಡ್ಬಿಡ್ತಾರೆ, ಡೌನ್ ಹೋಗ್ಬಿಡ್ತು ಬುಕ್ ಮಾಡ್ಬಿಡ್ತೀನಿ ಲಾಸ್ ಅಂತ ಈ ಬೇಸಿಕಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಈ ತರ ಇಂಪಲ್ಸಿವ್ ಮೈಂಡ್ ಯಾರಿಗಿರತ್ತೋ ಅವ್ರು ಮಾತ್ರ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ಅಬ್ಸರ್ವ್ ಮಾಡಿ ಈ ಲೊಕೇಶನ್ ಏನಿದೆ 8.4% ನಮಗೆ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಅಂಡ್ ಟಾರ್ಗೆಟ್ 1:2 ಫಸ್ಟ್ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ನಾವು ಅಬ್ಸರ್ವ್ ಮಾಡಿ. ಸೊ 1:2 ನನಗೆ ಈ ಒಂದು ಲೊಕೇಶನ್ಗೆ 1:2 ಟಾರ್ಗೆಟ್ ಅನ್ನು ಪ್ಲೇಸ್ ಆಗ್ತದೆ. ಎರಡನೇ ಟಾರ್ಗೆಟ್ ನಾವು ಎಲ್ಲಿ ತನಕ ಇಟ್ಕೊಂತೀವಿ, ಇಲ್ಲಿ ನಾನು 50% ಪ್ರಾಫಿಟ್ ನ ಬುಕ್ ಮಾಡ್ತಿದ್ದೀನಿ. ಬಟ್ ಇನ್ನು ಟ್ರೆಂಡ್ ಸ್ಟ್ರೆಂತ್ ಇದೆ. ರಿಮೈನಿಂಗ್ 50% ನಾನು ಏನ್ ಮಾಡ್ತೇನೆ ಅಂದ್ರೆ 1:4 ತನಕ ನಾನು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅನ್ನು ನನಗೆ ಬಂದು 1:4 ಅನ್ನೋದು ಪ್ರಾಫಿಟ್ ಸಿಕ್ಕಿರುತ್ತೆ. ಸೊ ಈ 1:4 ಆದ್ಮೇಲೆ ಇದೊಂದೇ ಟ್ರೇಡಿಂಗ್ ಆಪರ್ಚುನಿಟಿನ ಸಿಕ್ಕಿರೋದು NTPC ಅಲ್ಲಿ, ಇಲ್ಲ ಇನ್ನೂ ಟ್ರೇಡಿಂಗ್ ಆಪರ್ಚುನಿಟೀಸ್ ಈ ತರ ಒಂದು ಫಾರ್ಮೇಶನ್ ಸಿಕ್ಕಿದೆಯಾ ಅಂತ ಜಸ್ಟ್ ನೀವು ಫಾರ್ವರ್ಡ್ ಟೆಸ್ಟಿಂಗ್ ನೀವು ಮಾಡಬಹುದು. ನೋಡಿ ಇಲ್ಲಿ ನನಗೆ ಬೇರಿಶ್ ಕ್ರಾಸ್ ಓವರ್ ಸಿಕ್ಕಿದೆ, ಯಾವುದೇ ತರದ ಕನ್ಫರ್ಮೇಶನ್ ಇಲ್ಲ. ಅದಾದ್ಮೇಲೆ ಈ ಲೊಕೇಶನ್ ಮತ್ತೆ ಟ್ರೆಂಡ್ ರೈಡ್ ಆಗ್ತಾ ಇದೆ. ನೋಡಿ ಬುಲ್ಲಿಶ್ ಕ್ರಾಸ್ ಸಿಕ್ಕಿ ಟ್ರೆಂಡ್ ವರ್ಟಿಕಲ್ ಆಗಿ ಮೂವ್ ಆಗ್ತಾ ಇದೆ. ಆದ್ರೆ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಇದು ಅಕ್ಯುಮುಲೇಷನ್ ಅನ್ನು ಸಿಗ್ತಾ ಇಲ್ಲ. ಸೊ ಈ ಸ್ಟಾಕ್ ಅಲ್ಲಿ ನಾವು ಯಾವ ತರದ ಪಾರ್ಟಿಸಿಪೇಷನ್ ಮಾಡಲ್ಲ. ಸೊ ನನಗೆ ಈಗ ನೀವು ಕೇಳ್ಬೋದು, ಸರ್ ಇಲ್ಲಿ ಒಳ್ಳೆ ಮೂವ್ ಬಂದಿದೆಯಲ್ಲ ಸರ್, ಯಾಕೆ ಸರ್ ನಾವು ಈ ಟ್ರೇಡ್ ನ ಮಿಸ್ ಮಾಡ್ತೀವಿ ಅಂತಂದ್ರೆ, ನೋಡಿ ಇಲ್ಲಿ ಒಳ್ಳೆ ಮೂವ್ ಬಂದಿದೆ. ಬಟ್ ಇದೇ ರೀತಿ ನೀವು ಇನ್ನೊಂದು 4 ಸ್ಟಾಕ್ ಅಲ್ಲಿ ಇದೇ ತರ ಇಚಿಮುಕು ಕ್ರಾಸ್ ಓವರ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಬೈ ಮಾಡಕ್ ಹೋಗಿ ನಿಮ್ಗೆ ಎಷ್ಟೊಂದು ಸ್ಟಾಕ್ಸ್ ಡೌನೇ ಹೋಗುತ್ತೆ, ನಿಮ್ ಅಗೇನ್ಸ್ಟ್ ಟ್ರೆಂಡೇ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಈ ತರ ಒಂದು ಟ್ರೇಡ್ಸ್ ನಾವು ಯಾವುದೇ ತರದ ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ ಆಸ್ ಪರ್ ದಿ ಟೆಂಕೆನ್ಸನ್ ಕಿಜಿನ್ಸನ್ ಕ್ರಾಸ್ ಓವರ್ ಪ್ರಕಾರ. ಸೊ ಅದೇ ರೀತಿ ಮತ್ತೆ ಟ್ರೆಂಡ್ ಅನ್ನೋದು ಕಂಟಿನ್ಯೂಷನ್ ಆಗ್ತಾ ಇದೆ. ಬಟ್ ನೀವು ನೋಡಿ ಯಾವ ಲೊಕೇಶನ್ ನಮಗೆ ಟ್ರೆಂಡ್ ಅನ್ನೋದು ಅಕ್ಯುಮುಲೇಷನ್ ಆಗ್ತಾ ಇಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವ ತರದ ಅಕ್ಯುಮುಲೇಷನ್ ಆಗ್ತಿಲ್ಲ. ಸೊ ಇಲ್ಲಿ ಮತ್ತೆ ಅಕ್ಯುಮುಲೇಷನ್ ಆಗೋಕೆ ಶುರುವಾಯಿತು. ನೋಡಿ ಇಲ್ಲೇನಾಗಿದೆ, ನನಗೆ ಟೆಂಕೆನ್ಸನ್ ಕಿಜಿನ್ಸ್ ಅನ್ನ ಕ್ರಾಸ್ ಮಾಡಿ ಮೇಲೆ ಬಂತು. ಸೊ ಮೇಲೆ ಬಂದ್ಮೇಲೆ ನೆಕ್ಸ್ಟ್ ನನ್ಗೆ ಏನಾಯ್ತು, ನೋಡಿ ಈ ಹೈಯೆಸ್ಟ್ ಪಾಯಿಂಟ್ ಅಲ್ಲಿಂದ ನಮ್ಗೆ ಏನಾಯ್ತು, ಈ ತರ ಒಂದು ಹೈಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿ ಈ ಲೊಕೇಶನ್ ಮತ್ತೆ ಈ ಲೋಯೆಸ್ಟ್ ಪಾಯಿಂಟ್ ಒಂದು ಸ್ವಿಂಗ್ ಲೋ ಅಂತ ಇರುತ್ತಾ. ಸೊ ಸ್ವಿಂಗ್ ಲೋ ನನಗೆ ಇಲ್ಲಿ ತುಂಬಾ ಕೆಳಗಡೆ ಇದೆ. ಎಲ್ಲಿದೆ ಅಂದ್ರೆ ಈಗ ನಮ್ಗೇನು ಎಲೆಕ್ಷನ್ June 4 ಲಾಸ್ಟ್ ಇಯರ್ 2024 ರಿಸಲ್ಟ್ಸ್ ಬಂತು, ಅವತ್ತೊಂದು ಮೇಜರ್ ಕ್ರಾಶ್ ಅನ್ನೋದಾಯ್ತು ಮಾರ್ಕೆಟ್ ಅಲ್ಲಿ. ಸೊ ಆ ಒಂದು ಲೋಯೆಸ್ಟ್ ಪಾಯಿಂಟ್ ಗೆ ನನಗೆ ತುಂಬಾ ಡಿಸ್ಟೆನ್ಸ್ ಇದೆ.
ಇರ್ತದೆ. ಈ ಹೈಯೆಸ್ಟ್ ಪಾಯಿಂಟ್ ಗೆ ಹೆಲ್ಪ್ ಮಾಡಿರುವಂತ ಒಂದು ಸ್ವಿಂಗ್ ಪಾಯಿಂಟ್ ನ ತಗೊಳ್ಳಿ. ಆ ಸ್ವಿಂಗ್ ಪಾಯಿಂಟ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿರುತ್ತೆ, ಇಲ್ಲ ಕಿಜನ್ಸನ್ ಇರುತ್ತೆ. ಸೊ ಈ ತರ ಈ ಒಂದು ಲೊಕೇಶನ್ಸ್ ಗೆ ನೀವು ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ, ಇನ್ ಕೇಸ್ ನಾನು ಎಂಟ್ರಿ ತಗೊಂತೀನಿ ಅಂದ್ರೆ ಬ್ರೇಕ್ಔಟ್ ಕ್ಯಾಂಡ್ಲು, ಎಕ್ಸಾಕ್ಟ್ಲಿ ಈ ಕ್ಯಾಂಡ್ಲು. ಯಾಕೆ ಈ ಕ್ಯಾಂಡ್ಲ್ ಅನ್ನ ತಗೊಂತಾ ಇದೀವಿ, ನಮ್ಮ ಏನ್ ಇಚ್ಚಿಮುಕು ಸಿಸ್ಟಮ್ ಇದೆಯೋ ಅದನ್ನ ಬ್ರೇಕ್ಔಟ್ ಕ್ಲಿಯರ್ ಆಗಿ ಮಾಡಿದಾನೆ. ಅಂಡ್ ನಮ್ಮ ಸ್ಟಾಪ್ ಲಾಸ್ ಅಂತ ಬಂದಾಗ ಎಕ್ಸಾಕ್ಟ್ಲಿ ಈ ಸ್ವಿಂಗ್ ಲೋಯೆಸ್ಟ್ ಪಾಯಿಂಟ್ ಅಥವಾ ಕಿಜನ್ಸನ್ ಏನಿದೆ ಇದು ಬಂದು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊಂತಾ ಇದೀನಿ. ಸೊ ಈ ಲೊಕೇಶನ್ ನಂಗೆ ಎಷ್ಟು ಸಿಕ್ಕಿದೆ, ನಿಯರ್ಲಿ 9.5% ನನಗೆ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಅಂಡ್ ಟಾರ್ಗೆಟ್ ವೈಸ್ ನಾನು ಎಷ್ಟು ಪ್ಲೇಸ್ ಮಾಡಿ 1:2 ಫಸ್ಟ್ ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ನನಗೆ ಆಲ್ಮೋಸ್ಟ್ 1:1.5 ಪ್ರಾಫಿಟ್ ನ ಕೊಟ್ಟಿದ್ದಾನೆ. ಅದಾದ್ಮೇಲೆ ನಿಮ್ಗೆ ಲಾಸ್ ಇಲ್ಲಿ SL ಹಿಟ್ ಆಗಿದೆ. ಅರ್ಥ ಆಯ್ತಾ? ಏನೀಗ ರೀಸೆಂಟ್ ಆಗಿ ನಾವು ಬೇರ್ ಮಾರ್ಕೆಟ್ ಶುರು ಆಯ್ತು, ಅವಾಗ ನಮ್ಗೆ SL ಹಿಟ್ ಆಯ್ತು. ನೀವು ಅಬ್ಸರ್ವ್ ಮಾಡಿ, ಸರ್ ನಾನು 1:2 ಪ್ರಾಫಿಟ್ ಬುಕ್ ಆಗ್ಲಿಲ್ಲ. ಓಕೆ, ಲೆಟ್ಸ್ ಸೇ ಇದು ಓವರ್ ಆಲ್ ಮೊಮೆಂಟಮ್ ನಾವು ನೋಡೋದಾದ್ರೆ ನಮ್ಗೆ 14% ರಿಟರ್ನ್ ಕೊಟ್ಟಿದೆ, ನಾವು ಬುಕ್ ಮಾಡಿಲ್ಲ. ಲಾಸ್ ಇಮಿಡಿಯೇಟ್ ಆಗಿ ಅಂತೂ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತಾ ಇಲ್ಲಲ್ವಾ? ಸೊ ಬೇಸಿಕಲಿ ಏನಾಗುತ್ತೆ ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಅಪ್ ಟ್ರೆಂಡ್ ಹೋಗಿ ಈ ತರ ಅಕ್ಯುಮುಲೇಟ್ ಆಗಿ ಮತ್ತೆ ಒಂದು ಹೈಯರ್ ಹೈ ಸಿಕ್ಕಿದೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಲಾಸ್ ಅನ್ನ ಸಿಗ್ತಾ ಇರುತ್ತೆ. ಯಾವಾಗ ನೀವು ಬುಕ್ ಮಾಡ್ತಿರೋದು ನಿಮ್ ಎಂಟ್ರಿ ಬಂದು ಆಗಸ್ಟ್ ಅಲ್ಲಿ ಇದ್ರೆ, ನಿಮ್ಮ ಎಕ್ಸಿಟ್ ಬಂದು ಯಾವಾಗಿದೆ, ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಇದೆ ನಿಮ್ಮ ಎಕ್ಸಿಟ್ ಬಂದು. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 5 ತಿಂಗಳ ಕಾಲ ನೀವು ಒಂದೇ ಟ್ರೇಡ್ ಅಲ್ಲಿ ನೀವು ಹೋಲ್ಡ್ ಮಾಡಿರ್ತೀರಾ. ಓಕೆನಾ? ಸೊ ಇದನ್ನ ನಿಮ್ಗೆ ಪೇಷನ್ಸ್ ಅಂತ ಕರಿತೀವಿ ನಾವು. ಯಾವ ತರ ಈ ತರ ಪೇಷನ್ಸ್ ನ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ವೆಯ್ಟ್ ಮಾಡ್ತೀವೋ ಅವಾಗ ನಮ್ಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಟರ್ನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಸೊ ಈಗ ಈ ತರ ಒಂದು ಸೆನರಿಯಲ್ಲಿ ನಮ್ಗೆ ಏನಾಗುತ್ತೆ ಹೋದ್ರೆ, ಈಗ ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈಗ ನಾನು ಇಲ್ಲಿ 1 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನನಗೆ ಗೊತ್ತು ಇಫ್ ಇನ್ ಕೇಸ್ ನನ್ನ ಡೈರೆಕ್ಷನ್ ಅಪೋಸಿಟ್ ಹೋದಾಗ ನಾನು ಎಲ್ಲಿ ಹೊರಗಡೆ ಬರಬೇಕು, ನನ್ನ ಫೇವರಬಲ್ ಹೋದಾಗ ನಾನು ಎಲ್ಲಿ ಹೊರಗಡೆ ಬರಬೇಕು. ಇವೆರಡು ಕ್ಲಾರಿಟಿ ಇದ್ರೆ, ಅಂದ್ರೆ ನನ್ನ ಎಂಟ್ರಿ ಕ್ಲಾರಿಟಿ ಇದೆ, ನಾನು ಎಲ್ಲಿ ಎಂಟ್ರಿ ತಗೋಬೇಕು, ನನ್ನ ರಿಸ್ಕ್ ಕ್ಲಾರಿಟಿ ಇದೆ, ನನ್ನ ರಿವಾರ್ಡ್ ಸಹ ಕ್ಲಾರಿಟಿ ಇದೆ. ಈ ಮೂರು ಯಾವಾಗ ಕ್ಲಾರಿಟಿ ಇರುತ್ತೋ ಅವಾಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ. ಸರ್ ಎಂಟ್ರಿ ತಗೊಂಡ್ಬಿಟ್ಟಿದೀನಿ ಸರ್, ನನಗೆ ಎಕ್ಸಿಟ್ ಗೊತ್ತಿಲ್ಲ, ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಗೊತ್ತಿಲ್ಲ, ಮಾರ್ಕೆಟ್ ಅಲ್ಲಿ ಅಗೇನ್ ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ. ಎಲ್ಲಿ ಲಾಸ್ ನ ಬುಕ್ ಮಾಡ್ಬೇಕಂದ್ರೆ ರಿಸ್ಕ್ ನ ಬುಕ್ ಮಾಡ್ಬೇಕು ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ, ಅಗೇನ್ ನಾವು ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ. ಸೊ ಅದಕ್ಕೆ ನಾನು ಯಾವತ್ತೂ ಏನ್ ಹೇಳ್ತೀನಿ ಅಂದ್ರೆ, ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡುವಾಗ ಈ ಮೂರು ಕ್ಲಾರಿಟಿ ಇರ್ಲಿ. ನಾನು ಎಂಟ್ರಿಯಲ್ಲಿ, ನನ್ನ ಸ್ಟಾಪ್ ಲಾಸ್ ಅಲ್ಲಿ, ನನ್ನ ಟಾರ್ಗೆಟ್ ಅಲ್ಲಿ. ಸೊ ಈ ಮೂರು ಕ್ಲಾರಿಟಿ ಇದ್ದು ಒಂದಷ್ಟು ದಿನ ಬ್ಯಾಕ್ ಟೆಸ್ಟ್ ಮಾಡಿ ಕುತ್ಕೊಂಡು ಯಾವುದೇ ಒಂದು ಸ್ಟ್ರಾಟಜಿನ. ಈಗ ನಾನೇನು ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದೀನಿ, ಇದು ನಾನು ನಿಮ್ಗೆ ಸ್ಕ್ರೀನರ್ನು ಸಹ ಕೊಡ್ತೇನೆ. ಆ ಸ್ಕ್ರೀನರ್ ನ ಬೇಸ್ ಆಗಿ ಇಟ್ಕೊಂಡು ಅಕ್ಯುಮುಲೇಷನ್ ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಫಸ್ಟ್ ಥಿಂಗ್. ನೆಕ್ಸ್ಟ್ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತೀವಿ. ಇವನ್ ನಾನು ಮಾಡ್ತೀನಿ, ನೀವು ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್. ಆದ್ರೆ ಆ ಒಂದು ಸಿಸ್ಟಮ್ ಏನ್ ಬಿಲ್ಡ್ ಮಾಡ್ತೀವಲ್ವಾ, ಆ ಬಿಲ್ಡ್ ಸಿಸ್ಟಮ್ಗೆ ಒಳ್ಳೆ ಅಕ್ಯುರೇಸಿ ಅಂತ ಇದೆ ಅಂತಂದ್ರೆ ಜಸ್ಟ್ ನಾವು ಮಾಡ್ಬೇಕಾಗಿರೋದೇನು ಆ ಸಿಸ್ಟಮ್ ನ ಜಸ್ಟ್ ಫಾಲೋ ಮಾಡ್ತಾ ಇರಬೇಕು. ಒಂದು ಎರಡು ನಾವು ಏನೋ ಒಂದು ಲೆಟ್ಸ್ ಈಗ 1.5 ರಿವಾರ್ಡ್ ಕೊಟ್ಟಾಗ ನಾನು ವಾಪಸ್ ಬರೋವಾಗ ನನ್ನ ಬ್ಯಾಗ್ ಲೆಟ್ಸ್ ಇಲ್ಲೇ ಕಾಸ್ಟ್ ಎಕ್ಸಿಟ್ ಆದೆ, ಇಲ್ಲ ಅಂತಂದ್ರೆ ಲೆಟ್ಸ್ ಇಲ್ಲಿಂದ ನಾನು ರೈಟ್ ಟೈಮ್ಗೆ ಸ್ಟಾಪ್ ಲಾಸ್ ಬುಕ್ ಮಾಡಲಿಲ್ಲ, ಇನ್ನೊಂದು ಸ್ವಲ್ಪ ಕೆಳಗಡೆ ಬುಕ್ ಮಾಡಿದೆ. ಇದೆಲ್ಲ ಕಾಮನ್. ಬೇಸಿಕಲಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇದನ್ನ ನಾರ್ಮಲ್ ಅಂತಾನೆ ಕರಿತೀವಿ. ಆದ್ರೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಹಂಗಿರಲ್ಲ. ನಾವು ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿಲ್ಲ, ಕ್ವಿಕ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಝೀರೋ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮೇಜರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ಏನ್ ನಮ್ಮ ಕ್ಯಾಪಿಟಲ್ ಇದೆ ಅದಕ್ಕೆ. ಸೊ ಅದಕ್ಕೋಸ್ಕರ ಈಕ್ವಿಟಿ ಮಾರ್ಕೆಟ್ಸ್ ಆಲ್ವೇಸ್ ಗೋಲ್ಡನ್ ಮಾರ್ಕೆಟ್ಸ್ ಅಂತಾನೆ ಕರೀತೀವಿ. ಸೊ ಈಗ ನೋಡಿ, ಈ ಒಂದು ನಮ್ಗೆ ಇದು ಫಾಲೋಯಿಂಗ್ ಸ್ಟ್ರಾಟಜಿ. ಓಕೆನಾ? ಸೊ ನಮ್ಗೆ ಇಲ್ಲಿ ಒಂದು ಟ್ರೇಡ್ ಸಿಕ್ತು, ಇದಾದ್ಮೇಲೆ ನಮ್ಗೆ ಎರಡನೇ ಟ್ರೇಡ್ ಇಲ್ಲಿ ಸಿಕ್ಕಿದೆ. ಅಂಡ್ ಮೋರ್ ಓವರ್ ಈ ಒಂದು ರ್ಯಾಲಿನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದು ಬಂದು ಕಂಪ್ಲೀಟ್ ಅಕ್ಯುಮುಲೇಷನ್ ಝೋನ್ ಸಿಕ್ಕಿರೋದು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಆ ಬುಲ್ ರನ್ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಓಕೆನಾ? ಕಿಪ್ಪನ್ ಆಲ್ಮೋಸ್ಟ್ ನಾವು ನೋಡಿದರೆ ಕಳೆದ 2 ವರ್ಷಗಳಿಂದ ಬುಲ್ ರನ್ ಅನ್ನೋದು ಕಂಟಿನ್ಯೂಷನ್ ಆಗ್ತಿದೆ. ಇಟ್ಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈಗ 1.5 ಟೈಮ್ಸ್ ರಿವಾರ್ಡ್ ಬುಕ್ ಮಾಡಲಿಲ್ಲ ಅಂದ್ರೆ ಏನ್ ನಾವು ಒಂದು ರೂಲ್ ಇರುತ್ತೋ, ಸ್ಟಾಪ್ ಲಾಸ್ ತಂಬ್ ರೂಲ್ ಏನಿರುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬೇಕು. ಅದೇ ರೀತಿ VDL ಅಂತ ಸ್ಟಾಕ್, ವೇದಾಂತ ಅನ್ನೋ ಸ್ಟಾಕ್ ನ ನೀವು ಚೆಕ್ ಮಾಡಿ ಯಾವ ತರ ಒಂದು ಪಾರ್ಟಿಸಿಪೇಷನ್ ಸಿಗ್ತಾ ಇದೆ ಅಂತಂದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನನ್ಗೆ ಏನಾಗ್ತಿದೆ, VDL ಅನ್ನೋ ಸ್ಟಾಕ್ ಅಲ್ಲಿ ನನಗೆ ಒಂದು ಇಚಿಮುಕು ಟೆಂಕೆನ್ಸನ್ ಏನಿದೆ ಇದು ಬ್ರೇಕ್ಔಟ್ ಸಿಗ್ತಾ ಇದೆ. ಸೊ ಬ್ರೇಕ್ಔಟ್ ಸಿಕ್ಕಿದ ಮೇಲೆ ಈ ಸ್ಟಾಕ್ ಅಲ್ಲಿ ನನಗೆ ಕಂಪ್ಲೀಟ್ ಅಕ್ಯುಮುಲೇಷನ್ ಆಗ್ತಾ ಇದೆ. ಸ್ಟಾಕ್ ಕಂಪ್ಲೀಟ್ ರೇಂಜ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಿದ್ದಾನೆ. ಸೊ ಎಕ್ಸಾಕ್ಟ್ಲಿ ನೀವು ಆ ಲೊಕೇಶನ್ಸ್ ನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಈ ಲೊಕೇಶನ್ಸ್ ಅಲ್ಲಿ ನನಗೆ ಏನಾಗ್ತಿದೆ, ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ನನಗೆ ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಅಂತ ನೋಡಿದಾಗ, ಸೊ ಈ ಕ್ಯಾಂಡಲ್ ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಆಗಿರುತ್ತೆ. ಈಗ ನಾನೇನ್ ಹೇಳಿದೆ, ಬ್ರೇಕ್ಔಟ್ ಕ್ಯಾಂಡಲ್ ಅಂದ್ರೆ ಈ ಒಂದು ಈ ಕ್ಯಾಂಡಲ್ ಬಂದು ನನಗೆ ಕ್ರಾಸ್ ಓವರ್ ಕ್ಯಾಂಡಲ್ ಆಗಿರುತ್ತೆ. ಸೊ ನಾವು ಎಂಟ್ರಿ ಅಲ್ಲಿ ತಗೊಂತೀವಿ, ಈ ಒಂದು ಏನ್ ಲೊಕೇಶನ್ ಇದೆ ಈ ಲೊಕೇಶನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಅದು ಯಾವಾಗ ಕ್ಲೋಸ್ ಮಾಡಬೇಕು, ಫಸ್ಟ್ ನನಗೆ ಒಂದು 20 ದಿನ
ಅಕ್ಯುಮುಲೇಷನ್ ಝೋನ್ ನ ಕ್ರಿಯೇಟ್ ಮಾಡಿ ಮತ್ತೆ ಬ್ರೇಕ್ಔಟ್ ಕೊಡಬೇಕು. ಅವಾಗ ಮಾತ್ರ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಹೊರತು ಒಂದ್ 2 ದಿನ 3 ದಿನ ರಿಟ್ರೇಸ್ಮೆಂಟ್ ಆಗಿ ಸಡನ್ ಆಗಿ ಬ್ರೇಕ್ಔಟ್ ಕೊಟ್ಟ ಅಂದ್ರೆ ನಾವು ಯಾವುದೇ ತರದ ಪಾರ್ಟಿಸಿಪೇಷನ್ ಮಾಡಕ್ ಹೋಗಲ್ಲ ಅಲ್ಲಿ. ಮತ್ತೆ ನಾನು ನಿಮ್ಗೆ ಹೇಳಿದೀನಿ ಯಾಕೆ ಇಲ್ಲಿ ಅಕ್ಯುಮುಲೇಷನ್ ಕ್ರಿಯೇಟ್ ಆಗತ್ತೆ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ, ಬೈಯಿಂಗ್ ಕಂಟ್ರೋಲ್ ಅಲ್ಲಿ ಇರೋ ಸ್ಟಾಕ್ ಅಲ್ಲಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಒಂದಷ್ಟು ದಿನ ರೇಂಜ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಹೇಗ್ ಸಿಗುತ್ತೆ ಸರ್ ಅವ್ರ ಲಿಕ್ವಿಡಿ ಅಂತ ನೀವು ಕೇಳೋದಾದ್ರೆ, ನೋಡಿ ನಾನು ಇಲ್ಲಿ ಬೈ ಮಾಡಿದೀನಿ. ನಾನು ನಿಮ್ಗೆ ಏನ್ ಹೇಳಿದೆ, ಈಕ್ವಿಟಿ ಇಸ್ ಆಲ್ ಅಬೌಟ್ ಗೇಮ್ ಆಫ್ ಪೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಇಲ್ಲಿ ಬೈ ಮಾಡಿದೀನಿ, 1 ದಿನ ವೇಟ್ ಮಾಡಿದೆ, 2 ದಿನ ವೇಟ್ ಮಾಡಿದೆ, 3 ದಿನ ವೇಟ್ ಮಾಡಿದೆ, ಮೂಮೆಂಟೇ ಇಲ್ಲ ಸ್ಟಾಕ್ ಅಲ್ಲಿ. 4ನೇ ದಿನ ನಾನು ಡಿಸಿಷನ್ ತಗೊಂಡ್ಬಿಡ್ತೀನಿ ಸ್ಟಾಕ್ ಬೇಡ. ಯಾಕಂದ್ರೆ ಬೇರೆ ಸ್ಟಾಕ್ಸ್ ಅಲ್ಲಿ 5% 10% ಅಂತ ಮೂವ್ಮೆಂಟ್ ಹೋಗ್ತಾ ಇರುತ್ತೆ, ಬಟ್ ನಾನ್ ಬೈ ಮಾಡಿರೋ ಸ್ಟಾಕ್ ಅಲ್ಲಿ ಮೂಮೆಂಟಮ್ ಇರಲ್ಲ. ಅವಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ಗೆ ಆಪರ್ಚುನಿಟಿ ಮಿಸ್ ಆಗಿ ಹೋಗ್ತಾ ಇದೆ, ಈ ಸ್ಟಾಕ್ ಅಲ್ಲಿ ಮೂಮೆಂಟಮ್ ಬರ್ತಾ ಇಲ್ಲ, ರಾಂಗ್ ಸ್ಟಾಕ್ ನ ಚೂಸ್ ಮಾಡ್ತೀನಿ ಅಂತ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೆ ಅಕ್ಯುಮುಲೇಷನ್ ಝೋನ್ ಅನ್ನೋದು ಅವ್ರು ಕ್ರಿಯೇಟ್ ಮಾಡೋದು. ಸೊ ಈ ಒಂದು ಝೋನ್ ಅಲ್ಲಿ ಏನಾಗುತ್ತೆ, ನಾನು ಸೆಲ್ ಮಾಡ್ಬಿಡ್ತೀನಿ ನನ್ನ ಹೋಲ್ಡಿಂಗ್ಸ್ ನ. ಯಾವಾಗ ನಾನು ಹೋಲ್ಡಿಂಗ್ ನ ಸೆಲ್ ಮಾಡ್ತೀನೋ ಅದು ಇನ್ನೊಬ್ರು ಬೈ ಮಾಡ್ತಾರ. ಸೊ ಆ ಬೈ ಮಾಡುವಂತಹ ಒಂದು ಆಕ್ಟಿವಿಟಿ ಮೋಸ್ಟ್ ಆಫ್ ದ ಕೇಸಸ್ ಅಕ್ಯುಮುಲೇಷನ್ ಝೋನ್ ಅಲ್ಲಿ ಲಿಕ್ವಿಡಿನ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ಈ ಲಿಕ್ವಿಡಿ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ನಮಗೆ ಇದೊಂದು ಸೈಡ್ ವೇಸ್ ಆಕ್ಷನ್ ಅದು ಕ್ರಿಯೇಟ್ ಆಗುತ್ತೆ. ಈ ಸೈಡ್ ವೇಸ್ ಆಕ್ಷನ್ ಬ್ರೇಕ್ಔಟ್ ಇರುತ್ತಲ್ವಾ, ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಅಲ್ಲಿ ನಾನು ಎಂಟ್ರಿ ತಗೊಂತೀನಿ. ಆ ಸ್ವಿಂಗ್ ಲೋ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ. ಫಸ್ಟ್ ಟಾರ್ಗೆಟ್ ಬಂದು 1:2 ಇಟ್ಕೊಂತೀವಿ. ಸೊ 1:2 ಬಂದು ನಮ್ಗೆ ಈ ಝೋನ್ ಇದೆ, ಅಂಡ್ ಸೆಕೆಂಡ್ ಟಾರ್ಗೆಟ್ ಬಂದು ನಾವೇನ್ ಇಟ್ಕೊಂತೀವಿ 1:4 ಆಗಿ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ಸೊ ಈ ತರ ನಾವು ಇಚ್ಚಿಮುಕು, ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ಇಂಡಿಕೇಟರ್ಸ್ ಏನಿದೆ ಇದನ್ನ ಬೇಸ್ ಆಗಿ ಇಟ್ಕೊಂಡು ಕ್ರಾಸ್ ಓವರ್, ಬುಲ್ಲಿಶ್ ಕ್ರಾಸ್ ಓವರ್ ವಿತ್ ಅಕ್ಯುಮುಲೇಷನ್ ವಿತ್ ಬ್ರೇಕ್ಔಟ್, ಈ ಮೂರನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಎಂಟ್ರಿ ತಗೊಳ್ಳೋದ್ರಿಂದ ಇದು ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಕೊಡುತ್ತೆ. ಸೊ ಈಗ ಇದನ್ನ ನಾನು ಹೇಳೋದಲ್ಲ, ಅರ್ಥ ಆಯ್ತಾ? ಹೇಗೆ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಸರ್ ನಾವು ಇದು ಒಳ್ಳೆ ಅಕ್ಯುರೇಸಿ ಕೊಡುತ್ತೆ ಅಂತ ನಾನು ಹೇಳೋದಿಲ್ಲ. ನಾನು ನಿಮಗೆ ಸ್ಕ್ರೀನರ್ನ ತೋರಿಸ್ಕೊಡ್ತೀನಿ. ಆ ಸ್ಕ್ರೀನರ್ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಸಹ ನಿಮ್ಗೆ ಸಿಗುತ್ತೆ. ಆ ರಿಸಲ್ಟ್ ಇಟ್ಕೊಂಡು ನೀವೇ ಟೆಸ್ಟ್ ಮಾಡಬಹುದು. ಅರ್ಥ ಆಯ್ತಾ? ಏನಾಗಿದೆ ಅದಾದ್ಮೇಲೆ ಅಂತ ಹೇಳ್ಬಿಟ್ಟು ಅದು ಹೇಗೆ ಅಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಇದಿಷ್ಟು ಬಂದು ಸ್ಟ್ರಾಟಜಿ. ಸೊ ನಾನು ನಿಮಗೆ ಕಂಡೀಷನ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ, ಫೈನಲ್ ಕನ್ಕ್ಲೂಷನ್. ಅದಾದ್ಮೇಲೆ ನಾವು ಈಗ ಸ್ಕ್ರೀನರ್ ನ ತಿಳ್ಕೊಳ್ಳೋಣ. ಸೊ ಕಂಡೀಷನ್ಸ್ ಏನೆಲ್ಲ ಹೇಳ್ದೆ ನಾನು ನಿಮ್ಗೆ. ಫಸ್ಟ್ ಬಂದು ಟೆಂಕೆನ್ಸನ್ ಕ್ರಾಸಿಂಗ್ ಅಬೌವ್ ಕಿಜಿನ್ಸನ್, ಕರೆಕ್ಟ್ ಅಲ್ವಾ? ಸೊ ಕಿಜಿನ್ಸನ್ ನ ಮೇಲ್ಗಡೆ ಟಾಸ್ ಮಾಡಿ ಮೇಲ್ಗಡೆ ಬರಬೇಕು. ದೆನ್ ಸೆಕೆಂಡ್ ಕನ್ಫರ್ಮೇಶನ್ ನಾನು ನಿಮ್ಗೆ ಏನ್ ಹೇಳಿದ್ರೆ, ಅಕ್ಯುಮುಲೇಷನ್ ಆಗಬೇಕು ಪ್ರೈಸ್, ಅಥವಾ ಸೈಡ್ ವೇಸ್ ಕ್ರಿಯೇಟ್ ಮಾಡಬೇಕು. ಸೈಡ್ ವೇಸ್ ಆಕ್ಷನ್ ಅಟ್ಲೀಸ್ಟ್ 20 ಡೇಸ್, ಓಕೆನಾ? ಸೈಡ್ ವೇಸ್ ಆಕ್ಷನ್ 15 to 20 ಡೇಸ್ ಇರಬೇಕು ಮಿನಿಮಮ್, ಓಕೆನಾ? ಸೊ ಇದು ಬಂದು ಸೆಕೆಂಡ್ ಕನ್ಫರ್ಮೇಶನ್. ಥರ್ಡ್ ಕನ್ಫರ್ಮೇಶನ್ ಬಂದು ನಮಗೆ ಬ್ರೇಕ್ಔಟ್ ಆಗಬೇಕು. ಏನ್ ನಮಗೆ ಸೈಡ್ ವೇಸ್ ಆಕ್ಷನ್ ಇರುತ್ತೋ, ಸೈಡ್ ವೇಸ್ ಆಕ್ಷನ್ಗೆ ಒಂದು ಹೈಯೆಸ್ಟ್ ಪಾಯಿಂಟ್ ಅಂತ ಏನ್ ನಾವು ಮಾರ್ಕ್ ಮಾಡಿರ್ತೀವಿ ಅದನ್ನ ಬ್ರೇಕ್ಔಟ್ ಮಾಡಬೇಕು. ಸೊ ಇದನ್ನ ನಾವೇನಂತ ಕರಿತೀವಿ, ಬ್ರೇಕ್ಔಟ್ ಕ್ಯಾಂಡಲ್ ಎಂಟ್ರಿ ಅಂತ ಕರಿತೀವಿ. ಬ್ರೇಕ್ಔಟ್ ಕ್ಯಾಂಡಲ್ ಎಂಟ್ರಿ. ಸೊ ಎಂಟ್ರಿ, ಸೊ ಇದು ಬಂದು ಎಂಟ್ರಿ ರೂಲ್. ಸ್ಟಾಪ್ ಲಾಸ್ ಏನಿರುತ್ತೆ, ಆ ಸೈಡ್ ವೇಸ್ ಆಕ್ಷನ್ ಅಥವಾ ಲೋಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನ ನಾನು ರೀಸೆಂಟ್ ಸ್ವಿಂಗ್ ಲೋ ಅಂತ ಕರಿತೀನಿ, ಓಕೆನಾ? ರೀಸೆಂಟ್ ಸ್ವಿಂಗ್ ಲೋ ಅಂತ ತಗೊಂತೀನಿ. ಸೊ ರೀಸೆಂಟ್ ಸ್ವಿಂಗ್ ಲೋ ಬಂದು ನಾನು SL ಆಗಿ ಪ್ಲೇಸ್ ಮಾಡ್ಕೊಂಡಿರ್ತೀನಿ. ಟಾರ್ಗೆಟ್ ಬಂದು ಮಿನಿಮಮ್, ಫಸ್ಟ್ ಟಾರ್ಗೆಟ್ ಬಂದು ನಾನು ಫಸ್ಟ್ ಟಾರ್ಗೆಟ್ 1:2 ಇಟ್ಕೊಂತೀನಿ, ಅಂಡ್ ಸೆಕೆಂಡ್ ಟಾರ್ಗೆಟ್ ಬಂದು 1:4 ಇಟ್ಕೊಂಡಿರ್ತೀನಿ. ಸೊ ಈ ತರ ನಾವು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ ಇಚ್ಚಿಮುಕು, ಟೆಂಕೆನ್ಸನ್ ಮತ್ತೆ ಕಿಜಿನ್ಸನ್ ನ ಬೇಸ್ ಆಗಿ ಇಟ್ಕೊಂಡು. ಈಗ ಕ್ವಶನ್ ಏನಂತಂದ್ರೆ, NSE ನಲ್ಲಿ 3,000 ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗ್ತಾ ಇದೆ, BSE ನಲ್ಲಿ ನಿಯರ್ಲಿ 6,500 ಪ್ಲಸ್ ಸ್ಟಾಕ್ಸ್ ಅನ್ನು ಟ್ರೇಡ್ ಆಗ್ತಾ ಇದೆ. ಇಷ್ಟು ಸ್ಟಾಕ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಂತ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದಂಗೆ ಎಷ್ಟೊಂದು ಸ್ಟಾಕ್ಸ್ ಬರುತ್ತೆ. ಈ ಸ್ಟಾಕ್ಸ್ ಅಲ್ಲಿ ನಾನು ಮ್ಯಾನ್ಯುಯಲ್ ಆಗಿ ಐಡೆಂಟಿಫೈ ಮಾಡಕ್ ಆಗಲ್ಲ. ಸೊ ಈ ತರ ಒಂದು ಇಚ್ಚಿಮುಕು ಕ್ರಾಸ್ ಓವರ್ ನ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೀವು ಕೇಳೋದಾದ್ರೆ, ನಾವು ಅದಕ್ಕೆ ಸ್ಕ್ಯಾನರ್ ನ ಯೂಸ್ ಮಾಡ್ತೀವಿ. ಸ್ಕ್ಯಾನರ್ ನಿಮ್ಗೆ ಈ ಅಕ್ಯುಮುಲೇಷನ್ ನ ಕೊಡಲ್ಲ, ಅರ್ಥ ಆಯ್ತಾ? ಸೊ ನಿಮ್ಗೆ ಏನ್ ಸ್ಕ್ಯಾನರ್ ಕೊಡುತ್ತೆ ಅಂದ್ರೆ, ಕ್ರಾಸ್ ಓವರ್ ಯಾವ ಸ್ಟಾಕ್ ಅಲ್ಲಿ ಆಗ್ತಾ ಇದೆ ಅನ್ನೋದು ಡಾಟಾ ಮಾತ್ರ ನಿಮ್ಗೆ ಕೊಡುತ್ತೆ. ಅದನ್ನ ಸ್ಕ್ಯಾನರ್ ನ ಹೇಗೆ ಬಿಲ್ಡ್ ಮಾಡೋದಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ ಆ ಸ್ಕ್ಯಾನರ್ ನ ಬಿಲ್ಡ್ ಮಾಡಕ್ಕೆ ಇಲ್ಲಿ ಹೊಸ ಟ್ಯಾಬ್ ನ ತಗೊಂಡು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ನೀವು ಸ್ಕ್ಯಾನರ್ಸ್ ನ ಬಿಲ್ಡ್ ಮಾಡಕ್ಕೆ. ಈಗ ನೋಡಿ, ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ ಟಾಪ್ ಅಲ್ಲಿ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನಿಮ್ಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ, ಅಂಡ್ ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಕ್ಯಾನ್ಸ್ ಅಂತ ಇದೆ. ಈ ಎರಡೇ ಆಪ್ಷನ್ಸ್ ನ ನಾವು ಯೂಸ್ ಮಾಡೋದು. ಕ್ಯಾಂಡಲ್ಸ್ಟಿಕ್, PF, ಸಪೋರ್ಟ್, ಓಲ್ಡ್, ಇದು ಯಾವ್ದು ನಾವು ಯೂಸ್ ಮಾಡಕ್ಕೆ ಹೋಗಲ್ಲ. ನಾವು ಯೂಸ್ ಮಾಡೋದು ಎರಡು ಆಪ್ಷನ್, ಒಂದು ಕ್ರಿಯೇಟ್ ಸ್ಕ್ಯಾನ್, ಇನ್ನೊಂದು ಸ್ಕ್ಯಾನ್ಸ್. ಇವೆರಡೇ ಟೂಲ್ಸ್ ನಾವು ಯೂಸ್ ಮಾಡೋದು. ಸೊ ಈಗ ಈ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಪ್ಲಸ್ ಸಿಂಬಲ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಟಾಪ್ ಅಲ್ಲಿ ಈ ಲೊಕೇಶನ್ ಅಲ್ಲಿ. ಸೊ ಇಲ್ಲಿ ನಾವು ಎಲ್ಲಾ ಕಂಡೀಷನ್ಸ್ ನ ಆಡ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ, ಈಗ ನೋಡಿ, ನನಗೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಫಸ್ಟ್ ನಂಗೆ ಕ್ಲಾರಿಟಿ ಇರಬೇಕು. ನಾನು ನಿಮ್ಗೆ ಅದಕ್ಕೆ ನಾನು ನಿಮ್ಗೆ ರೂಲ್ಸ್ ನ ತೋರಿಸ್ಕೊಟ್ಟಿದ್ದು. ಏನ್ ಬೇಕು ನನ್ ಕ್ಲಾರಿಟಿ ಅಂದ್ರೆ, ಯಾವ ತರ ಬೇಕು ಇಚ್ಚಿಮುಕು. ಸೊ ಇಚ್ಚಿಮುಕುನಲ್ಲಿ ನನ್ಗೆ ಏನು ಕನ್ವರ್ಜನ್ ಲೈನ್ ಅಥವಾ ಟೆಂಕೆನ್ಸನ್ ಅಂತ ಕರಿತೀವಿ, ಅದು ಕಿಜಿನ್ಸನ್ ಕ್ರಾಸ್ ಮಾಡಿ ಮೇಲ್ಗಡೆ ಬರಬೇಕು ಅಂತ ಹೇಳ್ದೆ ನಾನು ನಿಮ್ಗೆ. ಸೊ ಅದಕ್ಕೆ ನಾವು ಇಚ್ಚಿಮುಕು ಅಂತ ಟೈಪ್ ಮಾಡಿ. ಇಲ್ಲಿ ಇಚ್ಚಿಮುಕು ಕನ್ವರ್ಜನ್ ಲೈನ್ ಕ್ರಾಸಿಂಗ್ ಅಬೌವ್ ಅಗೇನ್ ಇಚ್ಚಿಮುಕು ಅಂತ ಟೈಪ್ ಮಾಡಿ. ಇಚ್ಚಿಮುಕು ಬೇಸ್ ಲೈನ್.
ಈಗ ನಮ್ಗೆ ಏನ್ ಸಿಕ್ತು, ಇಚಿಮುಕು ಕನ್ವರ್ಜನ್ ಲೈನ್ ಕ್ರಾಸಿಂಗ್ ಎಬೋ ಇಚಿಮುಕು ಬೇಸ್ ಲೈನ್, ಇದು ನನಗೆ ಕ್ರಾಸ್ ಓವರ್ ಸಿಕ್ತು. ಬಟ್ ಎಷ್ಟು ಸ್ಟಾಕ್ಸ್ ಅಲ್ಲಿ ಬೇಕು ನನಗೆ ಇದು, ಈ ಒಂದು ಫಾರ್ಮೇಶನ್ ನನಗೆ ನಿಫ್ಟಿ 15 ಅಲ್ಲಿ ಬೇಕಾ, ನಿಫ್ಟಿ 200 ಅಲ್ಲಿ ಬೇಕಾ, ನಿಫ್ಟಿ 100 ಅಲ್ಲಿ ಬೇಕಾ, ನಿಫ್ಟಿ 500 ಬೇಕಾ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾಜಿಕ್ ಯಾವ್ದ್ರಲ್ಲಿ ಬೇಕು ನನಗೆ ಒಂದು ಕಂಡೀಷನ್, ಅದನ್ನ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಒಂದು ಇಲ್ಲಿ ಹೋಗ್ಬಿಟ್ಟು ಕ್ಯಾಶ್ ಅಂತ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಕ್ಯಾಶ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಎನೇಬಲ್ ಆಗುತ್ತೆ, ಇಂಡಿಸಸ್ ಚೂಸ್ ಮಾಡ್ಕೊಳ್ಳಿ ಅಂತ. ನಿಮ್ಗೆ ETF ಇದೆ, ಡಿಫ್ರೆಂಟ್ ಸೆಕ್ಟರ್ಸ್ ಇದೆ ಅಂಡ್ ಇಂಡೆಕ್ಸ್ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ನಿಫ್ಟಿ 500 ಚೂಸ್ ಮಾಡ್ಕೊಂತೀನಿ. ಅಂದ್ರೆ ಟಾಪ್ 500 ಕಂಪನಿ ಏನಿದೆ ನಮ್ಮ ಇಂಡಿಯಾದಲ್ಲಿ ಆ ಒಂದು ಸೆಗ್ಮೆಂಟ್ ಗೆ ನಾನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನನ್ಗೆ ಎಷ್ಟು ಸ್ಟಾಕ್ ಸಿಕ್ತು, ಆಸ್ ಆಫ್ ನಾವು ಕರೆಂಟ್ ಈಗ ನನಗೆ 5 ಸ್ಟಾಕ್ಸ್ ಸಿಕ್ತು. ಈ 5 ಸ್ಟಾಕ್ಸ್ ನನಗೆ ಏನಾಗ್ತದೆ, ಕಂಪ್ಲೀಟ್ ಆಗಿ ಈ ಒಂದು ಸ್ಕ್ಯಾನರ್ ಏನು ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಇದೆ, ಇದು ಬೇಸ್ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಬರ್ತಾ ಇದೆ. ಸೊ ಇದು ಬಂದು ಬುಲ್ಲಿಶ್ ಅಥವಾ ಗೋಲ್ಡನ್ ಕ್ರಾಸ್ ಓವರ್ ಅಂತ ಕರಿತೀವಿ. ಅದೇ ಕ್ವಶನ್ ಏನಂತಂದ್ರೆ, ನಾನೇನ್ ಹೇಳ್ದೆ ನಿಮ್ಗೆ, ಇದು ಗೋಲ್ಡನ್ ಕ್ರಾಸ್ ಓವರ್ ಆದ್ಮೇಲೆ 20 ಡೇಸ್ ಪ್ರೈಸ್ ಅಕ್ಯುಮುಲೇಟ್ ಆಗಬೇಕು. ನಿಮ್ಗೆ ಅರ್ಥ ಆಗ್ತಿದೆಯಾ? ಅಂದ್ರೆ ನೀವು ನಾನು ಹೇಳೋ ಪ್ರಕಾರ ನೀವು ಇನ್ನ 20 ಡೇಸ್ ವೆಯ್ಟ್ ಮಾಡ್ಬೇಕಾಗಿರುತ್ತೆ. ಈ ತರ ಒಂದು ಆಕ್ಷನ್ ಬಂದ್ಮೇಲೆ ಸರ್ ಮತ್ತೆ ನಾವೇ ಈ ಸ್ಟಾಕ್ ನ ವಾಚ್ ಲಿಸ್ಟ್ ಆಡ್ ಮಾಡ್ಕೊಂಡು 20 ದಿನ ವೆಯ್ಟ್ ಮಾಡ್ಕೊಂಡು ಕುತ್ಕೋಬೇಕಾ ಸರ್ ಅಂತ ನೀವು ನನ್ನ ಕೇಳೋದಾದ್ರೆ ಆ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಫಾರ್ಮ್ನ ರಿವರ್ಸ್ ಮಾಡಿ ಅಂತ ಹೇಳ್ತೀನಿ ನಾನು ಯಾವತ್ತು. ಸೊ ಈಗ ನಮ್ಗೆ ಈ ತರ ಒಂದು ರಿಸಲ್ಟ್ ಸಿಕ್ತಾ, ಈಗ 20 ದಿನ ಹಿಂದ್ಗಡೆ ಯಾವ್ದೋ ಒಂದು ಸ್ಟಾಕ್ ಬ್ರೇಕ್ಔಟ್ ಕೊಟ್ಟಿರ್ತಾನೆ, ಅಂದ್ರೆ ಕ್ರಾಸ್ ಓವರ್ ಕೊಟ್ಟಿರ್ತಾನೆ ಇಚಿಮುಕು ಕನ್ವರ್ಜನ್ ಲೈನ್. ಸೊ ಅವಾಗ ಕ್ರಾಸ್ ಓವರ್ ಕೊಟ್ಮೇಲೆ ಅಲ್ಲಿ ಏನೋ ಒಂದು ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ ಪ್ರೈಸ್. ಆ ಸ್ಟಾಕ್ ನ ನೀವು ಇವತ್ತು ಹುಡುಕಿದೀರಾ ಅಂತಂದ್ರೆ ನಿಮ್ಗೆ ಬೈಯಿಂಗ್ ಸಿಗ್ನಲ್ ಜನರೇಟ್ ಆಗೋಯ್ತು, ಇವತ್ತು ನೀವು ಆರಾಮಾಗಿ ಎಂಟ್ರಿ ತಗೋಬಹುದು ಸ್ಟಾಕ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ಆಕ್ಟಿವಿಟಿ ನಾವು ಐಡೆಂಟಿಫೈ ಮಾಡಕ್ಕೆ ಏನ್ ಮಾಡ್ತೀವಿ, ಫಾರ್ಮುಲಾನ ರಿವರ್ಸ್ ಮಾಡ್ತೀವಿ. ಅದು ಹೇಗೆ ಅಂತಂದ್ರೆ, ಇಲ್ಲಿ ಫಸ್ಟ್ ನಾವು ಫಾರ್ಮುಲಾನ ಆಡ್ ಮಾಡಿದ್ವಿ, ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೇನೆ ಅಂದ್ರೆ ಸೇವ್ ಸ್ಕ್ಯಾನ್ ಅಂತ ಕೊಡ್ತೇನೆ. ಸೇವ್ ಸ್ಕ್ಯಾನ್ ಕೊಟ್ಟು ಲೆಟ್ಸ್ ನಾನು ಇದನ್ನ ಟೆಂಕೆನ್ಸನ್ ಅಥವಾ ಕನ್ವರ್ಜನ್ ಲೈನ್ ಅಥವಾ TS ಕ್ರಾಸ್ಡ್ ಅಬೌವ್ ಹಿಜೆನ್ಸನ್, ಓಕೆನಾ? ಸೊ ನಾನು ಇದನ್ನ ಒಂದು ನೇಮ್ ನ ಕೊಟ್ಟಿದ್ದೀನಿ, ಸಬ್ಮಿಟ್ ಕೊಡ್ತೀನಿ ನಾನು. ಸೊ ಸಬ್ಮಿಟ್ ನ ಕೊಟ್ಟಾಗ ಇದು ಬಂದು ನನಗೆ ಸಬ್ಮಿಟ್ ಆಯ್ತು, ಸ್ಕ್ಯಾನರ್ ಅನ್ನೋದು ನನಗೆ ಕಂಪ್ಲೀಟ್ ಆಯ್ತು ಈಗ. ಸೊ ಒನ್ಸ್ ನೀವು ಈ ಸ್ಕ್ಯಾನರ್ ನ ಸೇವ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಾಟಮ್ ಅಲ್ಲಿ ಡೇ, ಯಾವ ಡೇ ನಲ್ಲಿ ಎಷ್ಟು ಸ್ಟಾಕ್ಸ್ ಬಂದಿದೆ ಅಂತ ಇಲ್ಲಿ ರಿಸಲ್ಟ್ ಬರುತ್ತೆ. ಡೌನ್ಲೋಡ್ CSV ಅಂತ ಇರುತ್ತೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಡಾಟಾ ಅನ್ನೋದು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ್ಮೇಲೆ ಈ ಡಾಟಾನ ನಾನು ಬ್ಯಾಕ್ ಟೆಸ್ಟ್ ಅಂದ್ರೆ ಹಿಂದಿನ ಡಾಟಾ ನನಗೆ ಸಿಕ್ತಿ. ಈಗ 20 ದಿನ ಹಿಂದ್ಗಡೆ ಒಂದು 15 ದಿನ ಹಿಂದ್ಗಡೆ ಬಂದಿರುವಂತ ಸ್ಟಾಕ್ಸ್ ಅಲ್ಲಿ ನಾನು ಚೆಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ. ಸೊ ಅವಾಗ ನನ್ಗೆ ಏನಾಗುತ್ತೆ, ಆ ಸ್ಟಾಕ್ಸ್ ಅಲ್ಲಿ ಅಕ್ಯುಮುಲೇಟ್ ಸಿಗ್ತಾ ಇದೆ ಅಂತಂದ್ರೆ ಇವತ್ತು ನನಗೆ ಬ್ರೇಕ್ಔಟ್ ಕ್ಯಾಂಡಲ್ ಗೋಸ್ಕರ ವೇಟ್ ಮಾಡ್ತೇನೆ, ಇವತ್ತು ನಾಳೆ ಇದ್ರಲ್ಲಿ. ಸೊ ಈ ಸ್ಟಾಕ್ಸ್ ನಮಗೆ ತುಂಬಾ ಹಾಟ್ ಸ್ಟಾಕ್ಸ್ ಆಗುತ್ತೆ ನಾವು ಎಂಟ್ರಿ ತಗೊಳಕ್ಕೆ. ಸೊ ಈಗ ನಾನು ಈ ಡೌನ್ಲೋಡ್ ಮಾಡೋ ರಿಸಲ್ಟ್ಸ್ ನ ಓಪನ್ ಮಾಡ್ತಿದ್ದೀನಿ ನೋಡಿ. ಈಗ ನೀವು ಅಬ್ಸರ್ವ್ ಮಾಡಿ, ಏನ್ ಈ ರಿಸಲ್ಟ್ಸ್ ನ ನೀವು ನೋಡ್ತಾ ಇದ್ದೀರಾ. ಸೊ ಇದು ಬಂದು ನಮ್ಗೆ ನೋಡಿ ಡೇಟ್ ಸಿಗತ್ತೆ, ಸಿಂಬಲ್ ಸಿಗತ್ತೆ, ಮಾರ್ಕೆಟ್ ಕ್ಯಾಪ್ ಸಿಗತ್ತೆ, ಸೆಕ್ಟರ್ ಸಿಗತ್ತೆ. ಸೊ ನೀನು ಆಲ್ಮೋಸ್ಟ್ ಬಾಟಮ್ ಗೆ ಹೋಗ್ತಾನೆ ಈ ಡಾಟಾನಲ್ಲಿ. ಸೊ ಬಾಟಮ್ ಅಲ್ಲಿ ನಾನು ನೋಡೋದಾದ್ರೆ ಈಗ ನಾವು ಡೇಟ್ ಬಂದು 7ನೇ ತಾರೀಕು ಮಾರ್ಚ್ 2025. ಸೊ ಈ ಒಂದು ಡೇಟ್ ಗೆ ಹಿಂದೆ ಒಂದು 20 ದಿನ ಅಂತ ನನಗೆ ಫೆಬ್ರವರಿ ಬಿಗಿನಿಂಗ್ ಅಂತ ತಗೊಂತೀನಿ. ಸೊ ಯಾಕಂದ್ರೆ 20 ವರ್ಕಿಂಗ್ ಡೇಸ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಈಗ ಫೆಬ್ರವರಿ ಬಿಗಿನಿಂಗ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ಸ್ ಬಂದಿದಿಲ್ಲ, ಈ ಸ್ಟಾಕ್ಸ್ ಅಲ್ಲಿ ಏನಾಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನಾನು ಯಾವ್ದಾದ್ರು ಒಂದು ಸ್ಟಾಕ್ ನ ತಗೊಂಡು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಏಷ್ಯನ್ ಪೇಂಟ್ ಅನ್ನೋ ಸ್ಟಾಕ್ 1/2/2025 ಅಂದ್ರೆ 1ನೇ ತಾರೀಕು ಫೆಬ್ರವರಿನಲ್ಲಿ ನಮ್ಗೆ ಸಿಕ್ಕಿದೆ. ಸೊ 1ನೇ ತಾರೀಕು ಫೆಬ್ರವರಿ ಏಷ್ಯನ್ ಪೇಂಟ್ ನ ಓಪನ್ ಮಾಡಿ ನಾನು ಚೆಕ್ ಮಾಡೋದಾದ್ರೆ ಯಾವ ತರ ಒಂದು ಫಾರ್ಮೇಶನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಫ್ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಏನಾದ್ರು ನಮ್ಗೆ ಒಳ್ಳೆ ಅಕ್ಯುಮುಲೇಷನ್ ಸಿಗ್ತಾ ಇದೆ ಅಂತಂದ್ರೆ ನಾವು ಈ ಸ್ಟಾಕ್ ನ ಚೂಸ್ ಮಾಡ್ತೀವಿ. 1ನೇ ತಾರೀಕು ನೀವು ಚೆಕ್ ಮಾಡಿ, ಎಕ್ಸಾಕ್ಟ್ಲಿ ಫೆಬ್ರವರಿ 1 ಈ ಕ್ಯಾಂಡಲ್ ಏನ್ ನೋಡ್ತಿದ್ರ, ಈ ಕ್ಯಾಂಡಲ್ ಬಂದು ನನಗೆ ಪ್ರೈಸ್ ಅನ್ನೋದು ಟೆಂಕೆನ್ಸನ್ ಕ್ರಾಸಿಂಗ್ ಎಬೋ ಹಿಜೆನ್ಸನ್ ಸಿಗ್ತಾ ಇದೆ. ಸೊ ಇದ್ರ ಲೋಯೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂತೀನಿ. ಈ ಹೈ ಹೋಗಕ್ಕೆ ಲೋಯೆಸ್ಟ್ ಪಾಯಿಂಟ್ ಯಾವ್ದು, ನನಗೆ ಈ ಪಾಯಿಂಟ್ ಆಗಿರುತ್ತೆ. ಇದಕ್ಕೆ ಹೈಯೆಸ್ಟ್ ಪಾಯಿಂಟ್ ಯಾವುದು, ಈ ಪಾಯಿಂಟ್ ಆಗಿರುತ್ತೆ. ಸೊ ಅಲ್ಲಿಂದ 20 ಡೇಸ್ ಅಕ್ಯುಮುಲೇಷನ್ ಸಿಗ್ತಾ ಇದೆಯಾ, ಡೆಫಿನೆಟ್ಲಿ ಇಲ್ಲ. ಆ ಲೋನ ಬ್ರೇಕ್ ಡೌನ್ ಮಾಡ್ಬಿಟ್ಟಿದ್ದಾನೆ. ಸೊ ನಮ್ಗೆ ಅಕ್ಯುಮುಲೇಷನ್ ಸಿಗ್ತಾ ಇಲ್ಲ. ಸೊ ಅವಾಗ ನಾವು ಈ ಸ್ಟಾಕ್ ನಮ್ಗೆ ಎಂಟ್ರಿನೇ ತಗೊಳ್ಳಲ್ಲ. ಅಂಡ್ ಮೋರ್ ಓವರ್ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ನಮ್ಗೆ ಬ್ರೇಕ್ಔಟ್ ಮಾಡ್ಬೇಕಾಗಿರುತ್ತೆ ಕ್ಯಾಂಡಲ್. ಅವಾಗ ನಮ್ಗೆ ಬೈಯಿಂಗ್ ಸ್ಟ್ರೆಂತ್ ಕನ್ಫರ್ಮೇಶನ್ ಆಗುತ್ತೆ. ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಒಂದು ಕ್ಯಾಂಡಲ್, ಸೊ ನಾವು ಅಲ್ಲಿ ಎಂಟ್ರಿ ತಗೊಂತೀವಿ. ಸೊ ಆ ಆಕ್ಷನ್ ನಮ್ಗೆ ಸಿಗ್ತಾ ಇಲ್ಲ. ಅಂಡ್ ನಮ್ ಏನ್ ಅಕ್ಯುಮುಲೇಷನ್ ಝೋನ್ ಇತ್ತು ಇದನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟಿದ್ದಾನೆ. ಸೊ ಇದು ನಮ್ಗೆ ಹೆಲ್ದಿ ಝೋನ್ ಅಲ್ಲ. ಸೊ ಈ ತರ ನಾವು ಬ್ಯಾಕ್ ಟೆಸ್ಟೆಡ್ ರಿಸಲ್ಟ್ಸ್ ಏನಿದೆ, ಬ್ಯಾಕ್ ಟೆಸ್ಟಿಂಗ್ ಸ್ಟಾಕ್ಸ್, ಪ್ರೀವಿಯಸ್ ಸ್ಟಾಕ್ಸ್ ಏನಿದೆ ಅದ್ರಲ್ಲಿ ನಾವು ಇದೊಂದು ಆಕ್ಷನ್ ನ ಹುಡುಕ್ತೇವೆ. ಈಗ ನೋಡಿ ಎಷ್ಟು ಈಸಿ ಆಯ್ತಲ್ವ ನಮ್ ಕೆಲಸ. ಈಗ ಎಲ್ಲಾ ಸ್ಟಾಕ್ಸ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಇಚಿಮುಕನ್ನ ಹಾಕೊಂಡು ಟೆಂಕೆನ್ಸನ್ ಹಿಜೆನ್ಸನ್ ಕ್ರಾಸ್ ಓವರ್ ಆಡ್ ಮಾಡಿ ಅದಕ್ಕೆ ಅಕ್ಯುಮುಲೇಷನ್ ವೇಟ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಅದೇ ನಾವು ಈ ತರ ಒಂದು ಸ್ಕ್ಯಾನರ್ ನ ಬಿಲ್ಡ್ ಮಾಡ್ಕೊಂಡು ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಿರೋ ಸ್ಕ್ಯಾನರ್ ಅಲ್ಲಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಆ ರಿಸಲ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಪ್ರೀವಿಯಸ್ ಡಾಟಾ ಚೆಕ್ ಮಾಡಿ ಅಕ್ಯುಮುಲೇಷನ್ ಎಂಟ್ರಿನ ಚೆಕ್ ಮಾಡ್ಕೊಂಡ್ರೆ ನಮಗೆ 2-3 ದಿನದಲ್ಲಿ ಬ್ರೇಕ್ಔಟ್ ಅನ್ನೋ ಸಿಕ್ಬಿಡತ್ತೆ, ಇಲ್ಲ ಒಂದು ವಾರದಲ್ಲಿ ಬ್ರೇಕ್ಔಟ್ ಸಿಕ್ಬಿಡತ್ತೆ. ಸೊ ಅವಾಗ ನಾವು ಎಂಟ್ರಿನ ತಗೊಂಡಾಗ ನಮ್ಮ ಅಕ್ಯುರೇಸಿ ಅನ್ನೋದು ಇನ್ನೂ ಜಾಸ್ತಿ ಬಿಲ್ಡ್ ಆಗುತ್ತೆ ಅಂಡ್ ಮ್ಯಾನ್ಯುಯಲ್ ವರ್ಕ್ ಅನ್ನೋದು ಕಮ್ಮಿ ಆಗುತ್ತೆ. ಅದರಿಂದ ನಾನು ಯಾವತ್ತೂ ಹೇಳುದು,
ಯಾವುದೇ ಸ್ಟ್ರಾಟಜಿನ ಸ್ಟಡಿ ಮಾಡಿ ಅದಕ್ಕೆ ಸ್ಕಿನ್ನರ್ ಅನ್ನೋದು ಮಸ್ಟ್ ಇರಬೇಕು. ಸ್ಟ್ರಾಟಜಿ 50% ವೇಟೇಜ್ ಕೊಟ್ಟರೆ ಸ್ಕಿನ್ನರ್ಗೆ 50% ವೇಟೇಜ್ ಕೊಡ್ತೀವಿ. ಇವೆರಡು ಇದ್ರೆ ಮಾತ್ರ ನಾವು ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಈ ಎರಡೂ ಇಲ್ಲ ಅಂತಂದರೆ ಓನ್ಲಿ ಸ್ಟ್ರಾಟಜಿ ಇಟ್ಕೊಂಡು ನಾನು ಈಕ್ವಿಟಿಗೆ ಬರ್ತೀನಿ ಅಂದರೆ ಡೆಫಿನೆಟ್ಲಿ ಅದು ನಾವು ಒಂದು ಸಕ್ಸಸ್ಫುಲ್ಲಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಸ್ಟಾಕ್ಸ್ ಇರೋದ್ರಿಂದ ಮ್ಯಾನ್ಯುಯಲ್ ಆಗಿ ಎವ್ರಿ ಡೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬ ಟೈಮು ಪ್ರೀಶಿಯಸ್ ಆಗಿರುತ್ತೆ. ಯಾರು ಕುತ್ಕೊಂಡು 500 ಸ್ಟಾಕು 1000 ಸ್ಟಾಕ್ ಅಂತ ಡೈಲಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ಕ್ಯಾನರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಮೊದಲನೇ ಸ್ಟ್ರಾಟಜಿ ಪಾರ್ಟ್ 1 ಅಥವಾ ಮಾಸ್ಟರ್ ಕ್ಲಾಸ್ ಅನ್ನು ಪಾರ್ಟ್ 1 ಅಂತ ಕರಿತೀವಿ. ಸೊ ಇದು ಕಂಪ್ಲೀಟ್ ಇಚ್ಚಿಮುಕುನ ಬೇಸ್ ಆಗಿ ಇಟ್ಕೊಂಡು ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ಹೇಗೆ ಬಿಲ್ಡ್ ಮಾಡೋದಂತ ಟೆಂಕೆನ್ಸನ್ ಬಿಗ್ಕಿಜಿನ್ಸನ್ ಅಷ್ಟೇ ನಾವು ಈಗ ತಿಳ್ಕೊಂಡಿರೋದು. ಇದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಈ ಟೆಂಕೆನ್ಸನ್ ಕಿಜಿನ್ಸನ್ ಬಿಟ್ಟು ನೆಕ್ಸ್ಟ್ ಇನ್ನೇನೆಲ್ಲ ಇಂಡಿಕೇಟರ್ಸ್ ಇದೆ, ಬೇಸಿಕಲಿ ಈ ಏನ್ ನಾನು ಈ ಕ್ಲೌಡ್ ಅಂತ ಕರೀತಾ ಇದ್ದೀನಲ್ವಾ, ಈ ಕ್ಲೌಡ್ ನ ಬೇಸ್ ಆಗಿ ಇಟ್ಕೊಂಡು ಒಂದು ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದಂತ ನೆಕ್ಸ್ಟ್ ತಿಳ್ಕೊಳ್ಳೋಣ, ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಪಾರ್ಟ್ 1. ಹೋಪ್ ನಿಮ್ಮೆಲ್ರಿಗೂ ಒಂದು ಒಳ್ಳೆ ಯುನೀಕ್ ನಾಲೆಜ್ ಇಚ್ಚಿಮುಕುನ ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಗೆ ಕಲಿಯೋದಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನೇ ಕ್ವರೀಸ್ ಇದ್ರು ನೀವು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ. ನಿಮ್ಮೆಲ್ಲಾ ಕ್ವರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಅದೇ ರೀತಿ ನಿಮ್ಗೆ ಇದೇ ಇಚ್ಚಿಮುಕು ಅಥವಾ ಇನ್ನ ರೆಂಕೋ ಹೈಕೆನಾಶಿ ಇಲ್ಲ ಸುಮಾರು ಏನ್ ಟೆಕ್ನಿಕಲ್ ಅನಾಲಿಸಿಸ್ ಟಾಪಿಕ್ಸ್ ಇದೆ, ಯಾವ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು, ನೀವು ನಾಲೆಜ್ ತಿಳ್ಕೊಬೇಕು ಅನ್ಕೊಂಡಿದೀರಾ ಅಂತ ಆ ಟಾಪಿಕ್ನು ಸಹ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅದ್ರ ಬಗ್ಗೆನೂ ಸಹ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡಿಟೇಲ್ಡ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇದಿಷ್ಟು ಕಂಪ್ಲೀಟ್ ಟೆಂಗೆನ್ಸನ್ ಅಂಡ್ ಕಿಜಿನ್ಸನ್ ಟ್ರೇಡಿಂಗ್ ಸಿಸ್ಟಮ್. ಮತ್ತೆ ನಾವು ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.